ಗುಡ್ ಈವ್ನಿಂಗ್ ಎವ್ರಿಯನ್. ಇವತ್ತಿನ ಸೆಷನ್ಲಿ ನಾವು ಸ್ವಿಂಗ್ ಟ್ರೇಡಿಂಗ್ ಸ್ಟ್ರಾಟಜಿ ಬಗ್ಗೆ ತಿಳ್ಕೊಳ್ಳೋಣ. ತುಂಬಾ ಸಿಂಪಲ್ ಆಗಿರುತ್ತೆ, ಅಷ್ಟೇ ಪವರ್ಫುಲ್ ಆಗಿ ಅಥವಾ ಅಕ್ಯುರೇಟ್ ಆಗಿ ವರ್ಕ್ ಆಗುತ್ತೆ. ಸೊ ಸ್ವಿಂಗ್ ಟ್ರೇಡಿಂಗ್ ಸ್ಟ್ರಾಟಜಿ ನಾವು ಡಿಸ್ಕಸ್ ಮಾಡುವಾಗ ಮೇನ್ ಆಗಿ ಸ್ವಿಂಗ್ ಅಂದ್ರೆ ಏನು ಅಂತ ನಾವು ಅರ್ಥ ಮಾಡ್ಕೋಬೇಕು. ಓಕೆನಾ? ಸೊ ಟೈಪ್ಸ್ ಆಫ್ ಟ್ರೇಡಿಂಗ್ ನ ಕಲ್ತ್ರೆ ಮಾತ್ರ ನಮಗೆ ಸ್ವಿಂಗ್ ಟ್ರೇಡಿಂಗ್ ಅಂದ್ರೆ ಏನು ಅಂತ ಗೊತ್ತಾಗೋದು. ಸೊ ಇವೆಲ್ಲ ನಾವು ಏನೇ ಟಾಪಿಕ್ ನ ಡಿಸ್ಕಸ್ ಮಾಡಿದ್ರು ತುಂಬಾ ಡೀಪ್ ಆಗಿ ಡಿಸ್ಕಸ್ ಮಾಡಬೇಕು. ಅದ್ರ ಪ್ರತಿಯೊಂದು ಇನ್ ಅಂಡ್ ಔಟ್ ನಾವು ಡಿಸ್ಕಸ್ ಮಾಡಿದಾಗ ನಮಗೆ ನೀಟಾಗಿ ಅರ್ಥ ಆಗುತ್ತೆ ಯಾವ ತರ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಈಗ ಲೆಟ್ಸ್ ಸೇ ನಾವು ಟೈಪ್ಸ್ ಆಫ್ ಟ್ರೇಡಿಂಗ್ ನ ನೋಡಿದಾಗ ನಮಗೆ ಮೇನ್ಲಿ ಟೈಪ್ಸ್ ಆಫ್ ಟ್ರೇಡಿಂಗ್ ಅಲ್ಲಿ ಫಸ್ಟ್ ಬರೋದು ಯಾರು? ಸ್ಕ್ಯಾಲ್ಪರ್. ಕರೆಕ್ಟ್ ಅಲ್ವಾ? ಸ್ಕ್ಯಾಲ್ಪರ್ ಬರ್ತಾನೆ ಫಸ್ಟ್. ಸೆಕೆಂಡ್ ಯಾರು ಬರ್ತಾರೆ? ಇಂಟ್ರಾಡೇ ಟ್ರೇಡರ್. ಡಿಫ್ರೆನ್ಸ್ ಏನು ಸ್ಕ್ಯಾಲ್ಪರ್ಗೆ ಮತ್ತೆ ಇಂಟ್ರಾಡೇ ಟ್ರೇಡರ್ಗೆ? ಯಾರಿಗಾದ್ರೂ ಗೊತ್ತಾ? ಸ್ಕ್ಯಾಲ್ಪರ್ ಮತ್ತೆ ಇಂಟ್ರಾಡೇ ಟ್ರೇಡರ್ಗೆ ಏನ್ ಡಿಫ್ರೆನ್ಸ್? ಇಬ್ರು ಇಂಟ್ರಾಡೇನಲ್ಲೇ ಮಾಡೋದು. 9 ಕಾಲಿಂದ 3:15 ಒಳಗಡೆ 3:20 ಒಳಗಡೆ ಪೊಸಿಷನ್ಸ್ ನ ಕ್ಲೋಸ್ ಮಾಡ್ಕೊಂತಾರೆ. ಬಟ್ ಡಿಫ್ರೆನ್ಸ್ ಇಷ್ಟೇ, ಸ್ಕ್ಯಾಲ್ಪರ್ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ನಂಬರ್ ಆಫ್ ಟ್ರೇಡ್ಸ್ ಲೆಕ್ಕ ಇರಲ್ಲ. ಸ್ಮಾಲ್ ಪ್ರಾಫಿಟ್ ಮತ್ತೆ ಸ್ಮಾಲ್ ಲಾಸಸ್ 0.1, 0.3, 0.4% ಪ್ರಾಫಿಟ್ ಲಾಸ್ ಅಲ್ಲಿ ಟ್ರೇಡ್ ಮಾಡ್ತಾರಲ್ವಾ, ಲೈಕ್ 20-30 ಟ್ರೇಡ್ಸ್, 40 ಟ್ರೇಡ್ಸ್, ಸ್ಮಾಲ್ ಪ್ರಾಫಿಟ್ ಮತ್ತೆ ಸ್ಮಾಲ್ ಲಾಸಸ್ ಅಲ್ಲಿ ಯಾರು ಟ್ರೇಡ್ ಮಾಡ್ತಾರೆ ಅವ್ರನ್ನ ಸ್ಕ್ಯಾಲ್ಪರ್ ಅಂತ ಕರಿತೀವಿ. ಇಂಟ್ರಾಡೇ ಟ್ರೇಡರ್ ಅಂತಂದ್ರೆ ನಮ್ಮಂತವ್ರು, ಲೈಕ್ ಶಾರ್ಟ್ ಸೆಲ್ಲಿಂಗ್, ಜಸ್ಟ್ 1 to 3 ಟ್ರೇಡ್ಸ್ ಡೇ ಮಾಡೋರು ನಾವು ಇಂಟ್ರಾಡೇ ಟ್ರೇಡರ್ಸ್. ದೆನ್ ಥರ್ಡ್ ಒನ್ ಬಂದು ಸ್ವಿಂಗ್ ಟ್ರೇಡರ್. ಓಕೆನಾ? ಸ್ವಿಂಗ್ ಟ್ರೇಡರ್. ಅಂಡ್ ಫೋರ್ತ್ ಒನ್ ಬಂದು ಪೊಸಿಷನಲ್ ಟ್ರೇಡರ್. ಇಷ್ಟೇ ಇರೋದು. ಓಕೆನಾ? ಪೊಸಿಷನಲ್ ಟ್ರೇಡರ್. ಸೊ ಸ್ವಿಂಗ್ ಟ್ರೇಡರ್ ಅಂತಂದ್ರೆ ಸ್ವಿಂಗ್ ಅಲ್ಲಿ ಬೇಸಿಕಲಿ ಯಾರು ಬರ್ತಾರೆ ಅಂತಂದ್ರೆ ಇವತ್ತು ಬೈ ಮಾಡ್ತೀವಿ, ವಿತ್ ಇನ್ ಅಪ್ ಟು 1 ವಾರ ಹೋಲ್ಡ್ ಮಾಡ್ತಾರೆ ಅಲ್ವಾ, ಅವ್ರನ್ನ ಸ್ವಿಂಗ್ ಟ್ರೇಡರ್ ಅಂತ ಕರಿತೀವಿ. ಅಪ್ ಟು 1.5 ವೀಕ್ ಹೋಲ್ಡ್ ಮಾಡೋಣ ಸ್ವಿಂಗ್ ಟ್ರೇಡರ್ ಅಂತ ಕರಿತೀವಿ. ಪೊಸಿಷನಲ್ ಟ್ರೇಡರ್ ಅಂತಂದ್ರೆ 1 ಮಂತ್ ತನಕ ಹೋಲ್ಡ್ ಮಾಡೋರು, ಅಂದ್ರೆ ಮೋರ್ ದೆನ್ 15 ಡೇಸ್, ಮೋರ್ ದೆನ್ 20 ಡೇಸ್ ಹೋಲ್ಡ್ ಮಾಡ್ತಾರಲ್ವಾ, ಅವ್ರನ್ನ ಪೊಸಿಷನಲ್ ಟ್ರೇಡರ್ ಅಂತ ಕರಿತೀವಿ. ಸೊ ಇವತ್ತು ನಾವು ಡಿಸ್ಕಸ್ ಮಾಡುವಂತ ಸ್ಟ್ರಾಟಜಿ ಸ್ವಿಂಗ್ ಟ್ರೇಡಿಂಗ್ ಸ್ಟ್ರಾಟಜಿ. ಅದರ ಅರ್ಥ ಏನು? ನಮ್ಮ ಹೋಲ್ಡಿಂಗ್ ಪೀರಿಯಡ್ ಮ್ಯಾಕ್ಸಿಮಮ್ 7 to 10 ಡೇಸ್ ಇರುತ್ತೆ ಅಷ್ಟೇ, ಅದಕ್ಕಿಂತ ಜಾಸ್ತಿ ಇರಲ್ಲ. ಸೊ 2 ದಿನದಿಂದ ಅಪ್ ಟು 10 ದಿನದ ತನಕ ನಾವು ಪೊಸಿಷನ್ಸ್ ನ ಹೋಲ್ಡ್ ಮಾಡ್ತೀವಿ. ನಾವು ಯಾವ್ದ್ರಲ್ಲಿ ಬರ್ತೀವಿ? ಸ್ವಿಂಗ್ ಟ್ರೇಡಿಂಗ್ ಕ್ಯಾಟಗರಿನಲ್ಲಿ ಬರ್ತೀವಿ. ಸೊ ನಾವು ಇವತ್ತು ಡಿಸ್ಕಸ್ ಮಾಡೋ ಸ್ಟ್ರಾಟಜಿ ಹೆಸರೇನು? ಸ್ವಿಂಗ್ ಟ್ರೇಡಿಂಗ್ ಸ್ಟ್ರಾಟಜಿ, ಬೈಯಿಂಗ್ ಸೈಡ್. ಮತ್ತೆ ನಿಮಗೆ ಕೆಲವು ನಾನೆಲ್ಲ ಮೈಕ್ಸ್ ನ ಮ್ಯೂಟ್ ಅಲ್ಲಿ ಇಟ್ಟಿರ್ತೀನಿ. ಸೊ ನಿಮ್ಗೆ ಏನಾದ್ರು ಕ್ವರೀಸ್ ಇದ್ರೆ ದಯವಿಟ್ಟು ಅನ್ಮ್ಯೂಟ್ ಮಾಡಿ, ಸೊ ದಟ್ ನಿಮ್ಮ ಮೈಕ್ ಆನ್ ಇದ್ರೆ ಬೇರೆಯವ್ರಿಗೆ ಅದು ಡಿಸ್ಟರ್ಬ್ ಆಗ್ತಾ ಇರುತ್ತೆ, ಅದಕ್ಕೆ ಮ್ಯೂಟ್ ಅಲ್ಲಿ ಇಟ್ಟಿದ್ದೀನಿ. ಸೊ ನಾವು ಸ್ವಿಂಗ್ ಟ್ರೇಡಿಂಗ್ ಅಲ್ಲಿ ನಾವೇನ್ ಇವತ್ತಿನ ಸ್ಟ್ರಾಟಜಿ ಡಿಸ್ಕಸ್ ಮಾಡ್ತಾ ಇದೀವಿ, ಇದರಲ್ಲಿ ಮೇನ್ ಆಗಿ ನಾವು ಹೋಲ್ಡಿಂಗ್ ಪೀರಿಯಡ್ ಬಂದು 2 ಡೇಸ್ ಇಂದ ಅಪ್ ಟು 10 ಡೇಸ್ ತನಕ ಹೋಲ್ಡ್ ಮಾಡ್ತೀವಿ. ಅಪ್ ಟು ಮ್ಯಾಕ್ಸಿಮಮ್ 10 ಡೇಸ್ ತನಕ ಹೋಲ್ಡ್ ಮಾಡ್ತೀವಿ. ಅಂಡ್ ಸ್ಟ್ರಾಟಜಿ ಬಂದು ತುಂಬಾ ಸಿಂಪಲ್ ಆಗಿರುತ್ತೆ ಅಂಡ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಅಕ್ಯುರೇಸಿ ವೈಸ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಇದನ್ನ ಸ್ವಲ್ಪ ಮ್ಯಾನ್ಯಲ್ ಎಫರ್ಟ್ ಬೇಕಾಗುತ್ತೆ. ಒಂದು 70% ಸಾಫ್ಟ್ವೇರ್ ಹೆಲ್ಪ್ ಮಾಡಿದ್ರೆ 30% ನಿಮ್ ಕಡೆಯಿಂದ ಮ್ಯಾನ್ಯಲ್ ಎಫರ್ಟ್ ಹಾಕ್ಬೇಕಾಗತ್ತೆ. ಸೊ ಫಸ್ಟ್ ನಾವು ಏನೇ ಸ್ಟ್ರಾಟಜಿ ಬಿಲ್ಡ್ ಮಾಡಿದ್ರು ನಾವೇನ್ ಮಾಡ್ತೀವಿ ಗೊತ್ತಾ? ಆ ಸ್ಟ್ರಾಟಜಿ, ಆ ಪರ್ಟಿಕ್ಯುಲರ್ ಸ್ಟ್ರಾಟಜಿ ಮೇನ್ಲಿ ನಾವು ಕನೆಕ್ಟ್ ಮಾಡೋದು ಬಂದು ಇನ್ಸ್ಟಿಟ್ಯೂಷನಲ್ ಮನಿ ಜೊತೆಗೆ. ಏನೇ ಡೆವಲಪ್ ಮಾಡಲಿ, ಎನಿಥಿಂಗ್, ನಾನು ಇಲ್ಲಿ ತನಕ ನಿಮ್ಗೆ ಏನೆಲ್ಲ ಹೇಳ್ಕೊಟ್ಟಿದ್ದೀನಿ, ಎವ್ರಿ ಸಿಂಗಲ್ ಸ್ಟ್ರಾಟಜಿ ನಾವು ಕನೆಕ್ಟ್ ಮಾಡೋದು ಯಾವುದಕ್ಕೆ? ಇನ್ಸ್ಟಿಟ್ಯೂಷನಲ್ ಮನಿ, ಅಂದ್ರೆ ಸ್ಮಾರ್ಟ್ ಮನಿಗೆ, ಅಥವಾ ಆಪರೇಟರ್ ಅಂತ ಕರಿಬಹುದು, ಇನ್ಸ್ಟಿಟ್ಯೂಷನ್ಸ್ ಕರಿಬಹುದು, ಸ್ಮಾರ್ಟ್ ಮನಿ ಅಂತ ಕರಿಬಹುದು, ಇಲ್ಲ ಬಿಗ್ ಪೀಪಲ್ ಅಂತ ಕರಿಬಹುದು. ಸೊ ಅವರ ಒಂದು ಮನಿಗೆ ನಾವು ಕನೆಕ್ಟ್ ಮಾಡೋದು. ಓಕೆನಾ? ಸೊ ಅದಕ್ಕೆ ನಮ್ಮ ಒಂದು ಸಿಸ್ಟಮ್ಸ್ ಅಲ್ಲಿ ಅಕ್ಯುರೇಸಿ ಅನ್ನೋದು ಮೆಜಾರಿಟಿ ಆಫ್ ದ ಟೈಮ್ಸ್ ಜಾಸ್ತಿ ಇರುತ್ತೆ. ಸೊ ಈಗ ಇಲ್ಲಿ ಅಬ್ಸರ್ವ್ ಮಾಡಿ, ಮೇನ್ಲಿ ನಾವು ಈ ಸ್ವಿಂಗ್ ಟ್ರೇಡ್ ಏನ್ ನಾವು ಡಿಸ್ಕಸ್ ಮಾಡ್ತಾ ಇದೀವಿ ಇವತ್ತು. ಸೊ ಇದರಲ್ಲಿ ಸ್ಟಾಕ್ ಬಂದು ನಾನು ಟೈಮ್ ಫ್ರೇಮ್ಸ್ ಹೇಳ್ಬಿಡ್ತೀನಿ. ಡೈಲಿ ಟೈಮ್ ಫ್ರೇಮ್. ಓಕೆನಾ? ಡೈಲಿ ಕ್ಯಾಂಡಲ್ ಬೇಸ್ ಮೇಲೆ ನಾವು ಟ್ರೇಡ್ ಮಾಡೋದು. ಅಂಡ್ ಹೋಲ್ಡಿಂಗ್ ಪೀರಿಯಡ್ ನಾನು ಆಲ್ರೆಡಿ ಹೇಳಿದ್ದೀನಿ, 2 ಡೇಸ್ ಟು ಅಪ್ ಟು 10 ಡೇಸ್ ಮ್ಯಾಕ್ಸಿಮಮ್. ಅಂಡ್ ಥರ್ಡ್ ಬಂದು ನಿಮಗೆ SL ಅಂಡ್ ಟಾರ್ಗೆಟ್ ವೈಸ್ ನೋಡಿದಾಗ, SL ನಿಮಗೆ ಅದು ಡಿಪೆಂಡ್ ಆಗುತ್ತೆ, ಸ್ಟಾಕ್ ಬೈ ಸ್ಟಾಕ್ ನಾವು ಚೆಕ್ ಮಾಡ್ಕೋಬೇಕಾಗತ್ತೆ. ಬಟ್ SL ಮ್ಯಾಕ್ಸಿಮಮ್ ನೀವು ನೋಡೋದಾದ್ರೆ ಮಿನಿಮಮ್ 1% ಅಪ್ ಟು ನಿಮಗೆ 1% to 5% ಒಳಗಡೆ ಇರುತ್ತೆ ಮ್ಯಾಕ್ಸಿಮಮ್ SL. ಟಾರ್ಗೆಟ್ ಬಂದು 5% ಅಪ್ ಟು 15%, 5% to 15% ತನಕ ಟಾರ್ಗೆಟ್ ಇರುತ್ತೆ. ಓಕೆನಾ? ಸೊ ಇದು ತುಂಬಾ ಒಳ್ಳೆ ಸ್ಟ್ರಾಟಜಿ, ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಓಕೆನಾ? 5% to 15% ವಿತ್ ಇನ್ 2 ಡೇಸ್ ಇಂದ 10 ಡೇಸ್ ಒಳಗಡೆ ನಮಗೆ ರಿಟರ್ನ್ ಅನ್ನೋದು ಕೊಡ್ತಾನೆ. ಸೊ ಇದೇ ವಿಡಿಯೋ ನಾನು ಯೂಟ್ಯೂಬ್ ಅಲ್ಲೂ ಹಾಕಿದ್ದೆ ಒಂದು ಐ ಥಿಂಕ್ 3 weeks ಬ್ಯಾಕ್, ಬಟ್ ಮೆಜಾರಿಟಿ ಆಫ್ ನೀವು ನೋಡಿರಲ್ಲ ಅದನ್ನ. ಅಂಡ್ ಅದರಲ್ಲಿ ಇನ್ನೂ ಡೀಪ್ ಆಗಿ ಹೋಗಿಲ್ಲ. ಇವತ್ತು ಸೆಷನ್ ಅಲ್ಲಿ ತುಂಬಾ ಡೀಪ್ ಆಗಿ ಹೋಗೋಣ. ಓಕೆನಾ? ಯಾಕೆ ಈ ಒಂದು ಸ್ಟ್ರಾಟಜಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಈಗ ಸ್ಟ್ರಾಟಜಿ ನಾವು
ಡೀಟೇಲ್ಡ್ ಆಗಿ ನೋಡೋದಾದ್ರೆ ಇದರಲ್ಲಿ ಕೆಲವು ಥಿಂಗ್ಸ್ ನಾನು ನಿಮ್ಗೆ ಹೇಳಬೇಕು. ಸೊ ನೀವು ಯಾರಾದ್ರೂ ಎಲಿಟ್ ವೇವ್ ನ ಸ್ಟಡಿ, ಎಲಿಟ್ ವೇವ್ ಅನ್ನೋ ಪದ ಕೇಳಿರ್ತೀರಲ್ವಾ? ಕೆಲವರು ಸ್ಟಡಿ ಮಾಡ್ತಿರ್ತಾರ, ಕೆಲವರು ಈ ಪದನ ಕೇಳಿರ್ತಾರೆ ಎಲಿಟ್ ವೇವ್ ಅಂತ ಹೇಳ್ಬಿಟ್ಟು. ಸೊ ವೇವ್ ಅಲ್ಲಿ ನಾವೇನು ಇವತ್ತು ವೇವ್ ಅಲ್ಲಿ ಎಂಟೈರ್ ಡೀಪ್ ಆಗಿ ಹೋಗಲ್ಲ, ಬಟ್ ನಾನು ನಿಮ್ಗೆ ಬೇಸಿಕ್ ಐಡಿಯಾ ಕೊಡ್ತೀನಿ ಯಾವ ತರ ಎಲಿಟ್ ವೇವ್ ವರ್ಕ್ ಆಗುತ್ತೆ ಅಂಡ್ ಈ ಸ್ಟ್ರಾಟಜಿ ಯಾಕೆ ವೇವ್ ಗೆ ಕನೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ಯಾವುದೇ ಒಂದು ಸ್ಟಾಕ್ ಹತ್ರ ಬಿಗ್ ರ್ಯಾಲಿ ಹೋದ್ಮೇಲೆ ಡೆಫಿನೆಟ್ಲಿ ಕರೆಕ್ಷನ್ ಬಂದೇ ಬರುತ್ತೆ, ಬಟ್ ಹಿಂಗ್ ಡೈರೆಕ್ಟ್ ಆಗಿ ಬೀಳಲ್ಲ ಯಾವತ್ತು ಸ್ಟಾಕ್. ಅರ್ಥ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇಟ್ಸ್ ಇದೊಂದು ಅಗ್ರೆಸಿವ್ ಮೂವ್ ಬಂದಿದೆ, ಅದಾದ್ಮೇಲೆ ಯಾವತ್ತು ಸ್ಟಾಕು ಈ ತರ ಬೀಳುತ್ತೆ. ಓಕೆನಾ? ಈ ಎನ್ ಶೇಪ್ ಫಾಲ್ ಇದೆಯಲ್ವಾ, ರಿವರ್ಸ್ ಎನ್ ಶೇಪ್ ಫಾಲ್ ಏನಿದೆ, ಸೊ ಮೆಜಾರಿಟಿ ಆಫ್ ದ ಟೈಮ್ಸ್ ಈವನ್ ನಿಮ್ಮ ಇಂಟ್ರಾಡೇ ಟ್ರೇಡ್ಸ್ ನ ಬೇಕಾದ್ರೂ ಚೆಕ್ ಮಾಡ್ಕೊಳ್ಳಿ, ಇದೇ ತರ ಯಾವತ್ತು ಮಾರ್ಕೆಟ್ ಫಾಲ್ ಆಗೋದು. ಡೈರೆಕ್ಟ್ ಆಗಿ ಫಾಲ್ ಆಗಲ್ಲ, ರೇರ್ ಕೇಸ್ 10 ಟ್ರೇಡ್ ಅಲ್ಲಿ 1 ಅಥವಾ 2 ಟ್ರೇಡ್ ಡೈರೆಕ್ಟ್ ಆಗಿ ಫಾಲ್ ಆಗುತ್ತೆ. ರಿಮೈನಿಂಗ್ 8 ರಿಂದ 9 ಟ್ರೇಡ್ ನಿಮ್ಗೆ ಕರೆಕ್ಷನ್ಸ್ ತಗೊಂಡೇ ಫಾಲ್ ಆಗೋದು. ಇತರ ಫಸ್ಟ್ ಬರ್ತಾನೆ ಇದನ್ನ ABC ಅಂತ ಕರಿತೀವಿ. ಪ್ರೀವಿಯಸ್ಲಿ 1 2 3 4 5 ಇರುತ್ತೆ, ಅದನ್ನ 1 2 3 4 5 ಇಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಗೆ ಅದು ಅವಶ್ಯಕತೆ ಇಲ್ಲ. ಸೊ ನಮ್ದೇನು, ನಾವು ಎಲ್ಲಿ ಟಾಪ್ ಅಲ್ಲಿ ಎಂಟರ್ ಆಗ್ತಾ ಇದೆ ಅಂದ್ರೆ ಟಾಪ್ ಇಂದ ನಾವು ಅನಾಲಿಸಿಸ್ ಮಾಡ್ತೀವಿ. ಇಲ್ಲಿ ನೋಡಿ, ನಮ್ಗೆ ಮೇನ್ ಆಗಿ ಏನ್ ಬೇಕು, ಇದೆಲ್ಲ ಸ್ವಲ್ಪ ಟ್ರಿಕಿ ಇರುತ್ತೆ ಬಟ್ ತುಂಬಾ ಈಸಿ ಇದೆ, ಅರ್ಥ ಮಾಡ್ಕೊಳ್ಳಿ. ಯಾವ್ದು ಒಂದು ಸ್ಟಾಕ್ ನಮ್ಗೆ ಈ ತರ ಹೈಯರ್ ಹೈ ಕ್ರಿಯೇಟ್ ಆಯ್ತು, ಹೈಯರ್ ಹೈ ಅನ್ನಕ್ಕಿಂತ ಒಂದು ಹೈಯೆಸ್ಟ್ ರ್ಯಾಲಿ ಬಂತು, ಒಂದು ಇಂಪಲ್ಸಿವ್ ಅಪ್ ಮೂವ್ ಬಂತು. ಸೊ ಇಂಪಲ್ಸಿವ್ ಅಪ್ ಮೂವ್ ಮುಗಿದ ನಂತರ ನೆಕ್ಸ್ಟ್ ನಾವೇನ್ ಎಕ್ಸ್ಪೆಕ್ಟ್ ಮಾಡ್ತಿದೀವಿ ಅಂದ್ರೆ ಅಲ್ಲಿಂದ ಒಂದು ಕರೆಕ್ಷನ್ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ. ಇಲ್ಲಿಂದ ಒಂದು ಕರೆಕ್ಷನ್. ಓಕೆನಾ? ಸೊ ಈ ಕರೆಕ್ಷನ್ ಆದ್ಮೇಲೆ ನೆಕ್ಸ್ಟ್ ಆ ಸ್ಟಾಕು ಈ ಹೈಯೆಸ್ಟ್ ಪಾಯಿಂಟ್ ಇದೆಯಲ್ವಾ, ನಮ್ಮ ಒಂದು ಏನು ಈ ಹೈಯೆಸ್ಟ್ ಪಾಯಿಂಟ್ ಇದೆ, ಈ ಹೈಯೆಸ್ಟ್ ಪಾಯಿಂಟ್ ಇದೆ. ಸೊ ಈ ಹೈಯೆಸ್ಟ್ ಪಾಯಿಂಟ್ ಹತ್ರ ಪ್ರೈಸು ಮೇಲೆ ಹೋಗ್ಬೇಕು. ಈ ತರ ಇದನ್ನ ಬ್ರೇಕ್ ಮಾಡಬಹುದು ಅಥವಾ ಮಾಡ್ದಿರನು ಇರಬಹುದು. ಓಕೆನಾ? ಇಲ್ಲಿ ತನಕ ಹೋಗ್ಬಿಟ್ಬೇಕಾದ್ರೂ ಅದು ಫಾಲ್ ಆಗ್ಬೋದು. ಅರ್ಥ ಆಯ್ತಾ? ಸೊ ಈಗ ನಾನು ಏನ್ ಹೇಳಕ್ ಕೊಟ್ಟಿದ್ದೀನಿ ಅಂತಂದ್ರೆ 90% ಆಫ್ ದ ಸ್ಟಾಕ್ಸ್ ಒಂದು ಬಿಗ್ ರ್ಯಾಲಿ ಬಂದ್ಮೇಲೆ, ಬಿಗ್ ಮೂವ್ ಬಂದ್ಮೇಲೆ ನಮ್ಗೆ ABC ಬರುತ್ತೆ, ABC ಫಾರ್ಮೇಶನ್ ಬರುತ್ತೆ. ನಮ್ಗೆ ಈ C ಅವಶ್ಯಕತೆ ಇಲ್ಲ ಇವತ್ತು. ಓಕೆನಾ? ಮತ್ತೆ ಮೇನ್ ಆಗಿ ನಮ್ಗೆ ಈ ಬಿಗ್ ಕರೆಕ್ಷನ್ ಬೇಕು. ನಮ್ಮ ಎಂಟ್ರಿ ಪಾಯಿಂಟ್ ಎಲ್ಲಿರುತ್ತೆ ಅಂತ ಹೇಳ್ತೀನಿ ನೋಡಿ. ನಮ್ಮ ಎಂಟ್ರಿ ಪಾಯಿಂಟ್ ಬಂದು ಎಕ್ಸಾಕ್ಟ್ಲಿ ಈ ಲೊಕೇಶನ್ ಇರುತ್ತೆ, ಕಾಣಿಸಿ ಇದು. ಅಂಡ್ ನಮ್ಮ ಟಾರ್ಗೆಟ್ ಎಷ್ಟು? ಇಷ್ಟೇ ನಮ್ಮ ಟಾರ್ಗೆಟ್, ಇದೇ ನಮ್ಮ ಟಾರ್ಗೆಟ್. ಸೊ ಇಲ್ಲಿ ನಾವು ಎಂಟ್ರಿ ತಗೊಂತೀವಿ ಅಂಡ್ ಇಲ್ಲಿ ನಾವು ಟಾರ್ಗೆಟ್ ನ ಬುಕ್ ಮಾಡ್ಕೊಂಡು ಮಾರ್ಕೆಟ್ ಇಂದ ಹೊರಗಡೆ ಬಂದ್ಬಿಡ್ತೀವಿ. ಅಂಡ್ ಈ ಕರೆಕ್ಷನ್ ನ ನಾವು ಮ್ಯಾನ್ಯಲ್ ಆಗಿ ಅಬ್ಸರ್ವ್ ಮಾಡ್ತೀವಿ, ಅದು ತೋರಿಸ್ತೀನಿ, ತುಂಬಾ ಈಸಿ ಇದೆ. ಅಂಡ್ ಈ ಒಂದು ಬಿಗ್ ಮೂವ್ ನ ಸ್ಕ್ಯಾನರ್ ಕ್ಯಾಲ್ಕುಲೇಟ್ ಮಾಡುತ್ತೆ. ಓಕೆನಾ? ಸ್ಕ್ಯಾನರ್ ಏನ್ ಹೇಳುತ್ತೆ ಅಂದ್ರೆ ನಿಮ್ಗೆ ಈ ಬಿಗ್ ರ್ಯಾಲಿನ ಐಡೆಂಟಿಫೈ ಮಾಡಿ ಕೊಡುತ್ತೆ. ಈ ಬಿಗ್ ರ್ಯಾಲಿಗೆ ನೀವು ಒಂದು ಟೂಲ್ ನ ಡ್ರಾ ಮಾಡ್ಕೋಬೇಕು, ಫಿಬೊನಾಕಿ ಟೂಲ್ ನ ಪ್ರಾಪರ್ ಆಗಿ ಡ್ರಾ ಮಾಡಿ ತೋರಿಸ್ತೀನಿ, ನೀಟಾಗಿ ಹೇಳ್ಕೊಡ್ತಾನೆ. ಸೊ ಆ ಡ್ರಾ ಮಾಡಿದ ನಂತರ ಆ ಸ್ಟಾಕ್ ಅಲ್ಲಿಂದನೇ ಮೆಜಾರಿಟಿ ಆಫ್ ದ ಟೈಮ್ಸ್ ಅಲ್ಲಿಂದನೇ ಬೌನ್ಸ್ ಆಗುತ್ತೆ. ಓಕೆನಾ? ಮ್ಯಾಕ್ಸಿಮಮ್ 2 ಡೇಸ್ ಇಂದ ಅಪ್ ಟು 10 ಡೇಸ್ ಒಳಗಡೆ ನಿಮ್ಗೆ ಒಳ್ಳೆ ಪ್ರಾಫಿಟ್ ಅನ್ನೋದು ಸಿಕ್ಬಿಡತ್ತೆ. ಸೊ ಇದಿಷ್ಟು ಸ್ಟ್ರಾಟಜಿ ಬೇಸ್ ಇದು. ಈಗ ನಾವು ಇನ್ಸ್ಟಿಟ್ಯೂಷನ್ ಮನಿಗೆ ಕನೆಕ್ಟ್ ಮಾಡಿ ಸ್ಕ್ಯಾನರ್ ನ ಹೇಗೆ ಬಿಲ್ಡ್ ಮಾಡೋದಂತ ತೋರಿಸ್ಕೊಡ್ತೀನಿ ನೋಡಿ. ಆಲ್ರೆಡಿ ಬಿಲ್ಡ್ ಆಗಿದೆ, ಪ್ರತಿಯೊಬ್ಬರ ಅಕೌಂಟ್ ಅಲ್ಲೂ ಸ್ಕ್ಯಾನರ್ ಇದೆ. ಸೊ ನಾನು ಏನ್ ಮಾಡ್ತೀನಿ ಅಂದ್ರೆ ಡ್ಯಾಶ್ ಬೋರ್ಡ್ ಅಲ್ಲಿ ಹೋಗ್ತೀನಿ. ಸೊ ಡ್ಯಾಶ್ ಬೋರ್ಡ್ ಅಲ್ಲಿ ಹೋದ್ರೆ ನಾನು ನಿಮ್ಗೆ ಎಲ್ರಿಗೂ ಕ್ರಿಯೇಟ್ ಮಾಡಿ ಕೊಟ್ಟಿದ್ದೀನಲ್ವಾ, 500 crore ಟರ್ನ್ ಓವರ್, 50 crore ಟರ್ನ್ ಓವರ್ ಅಂತ ಕೊಟ್ಟಿದ್ದೀನಿ, ಕರೆಕ್ಟ್ ಇಲ್ವಾ? ಸೊ 50 crore ಮಾಡಕ್ ಹೋಗ್ಬೇಡಿ. ರೀಸನ್ ಇಷ್ಟೇನೆ, 50 crore ಬಂದು ಕಡಿಮೆ ಲಿಕ್ವಿಡಿ ಇರುತ್ತೆ. ನೆಕ್ಸ್ಟ್ ಡೇ ನಿಮ್ಗೆ ಲಿಕ್ವಿಡಿ ಇಶ್ಯೂಸ್ ಬರಬಹುದು ಸಮ್ ಟೈಮ್ಸ್. ಓಕೆನಾ? ಸೊ ನೀವು ಲಿಕ್ವಿಡಿ ಇಶ್ಯೂ ರೇರ್ ಕೇಸ್ ಬರೋದು, ಬಟ್ 99% ಬರಲ್ಲ. ಬಟ್ ಸ್ಟಿಲ್ ನಮಗೆ 500 crore ಟರ್ನ್ ಓವರ್ ಸಾಕು. ಓಕೆನಾ? 500 ಕೋಟಿ ಟರ್ನ್ ಓವರ್ ಬಂದಿರಬೇಕು ಯಾವಾಗ, ಎನಿ ಪರ್ಟಿಕ್ಯುಲರ್ ಡೇ. ಓಕೆನಾ? ಸೊ 500 ಕೋಟಿ ಟರ್ನ್ ಓವರ್ ಜೊತೆಗೆ ಮಿನಿಮಮ್ 7% ರ್ಯಾಲಿ ಬಂದಿರಬೇಕು, ಡೇ ಹೈ ಬಂದು 11% ಇರಬೇಕು, 250 ಕೋಟಿಗಿಂತ ಜಾಸ್ತಿ ಇರಬೇಕು ಮಾರ್ಕೆಟ್ ಕ್ಯಾಪ್. ಸೊ ಈ ಸ್ಕ್ಯಾನರು ಆಲ್ರೆಡಿ ನಿಮ್ಮೆಲ್ಲರ ಅಕೌಂಟ್ ಅಲ್ಲೂ ಇದೆ. ಓಕೆನಾ? ಸೊ ನೀವು ಇದನ್ನೇನು ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಈಗ ಈ ಸ್ಕ್ಯಾನರ್ ಬರೋ ರಿಸಲ್ಟ್ಸ್ ನ ಡೌನ್ಲೋಡ್ ಮಾಡಿ. ನಾನು ಇದೇ ಸ್ಟಾಕ್ಸ್ ಅಲ್ಲಿ ನಾನು ಡೈವರ್ಜೆನ್ಸ್ ಅಲ್ಲಿ ಶಾರ್ಟ್ ಸೆಲ್ಲಿಂಗ್ ಬಗ್ಗೆ ಹೇಳ್ತಾ ಇದ್ದೆ. ಬಿಗಿನಿಂಗ್ ಅಲ್ಲಿ ಜಾಯ್ನ್ ಆಗಿರೋರು ಯಾರಾದ್ರೂ ಇದ್ರೆ ನಿಮ್ಗೆ ಗೊತ್ತು, ಆಲ್ಮೋಸ್ಟ್ 2 months ಬ್ಯಾಕ್ ಜಾಯ್ನ್ ಆಗಿರೋರಿಗೆ ನಿಮ್ಗೆ ಗೊತ್ತು. ಇದೇ ಸ್ಟಾಕ್ಸ್ ಅಲ್ಲಿ ನಾವು ಬೈಯಿಂಗ್ ಸೈಡ್ ಶಾರ್ಟ್ ಸೆಲ್ಲಿಂಗ್ ಹುಡುಕ್ತಾ ಇದ್ವಿ. ಬಟ್ ಇದೇ ಸ್ಟಾಕ್ಸ್ ಅಲ್ಲಿ ಬೆಸ್ಟ್ ಬೈಯಿಂಗ್ ಲೆವೆಲ್ಸ್ ಯಾವ್ದು ಅಂತ ಹೇಳ್ತೀನಿ. ಸೊ ಈಗ 9 months ಡಾಟಾ ಆಟೋಮೆಟಿಕ್ ಆಗಿ ಸಿಕ್ಬಿಡ್ತು. ಸೊ ನಾನೇನ್ ಮಾಡ್ತೀನಿ, ಫಸ್ಟ್ ಡೌನ್ಲೋಡ್ ಮಾಡ್ಕೊಂತೀನಿ ಡಾಟಾನ. ಡಾಟಾ ಡೌನ್ಲೋಡ್ ಆಯ್ತು. ಸೊ ಇದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂತಾನೆ, ಎಕ್ಸ್ಟ್ರಾಕ್ಟ್ ಆಯ್ತು. ಓಕೆನಾ? ಸೊ ಈಗ ನೀವು ನೋಡಿ, PS ಪ್ರಾಜೆಕ್ಟ್ ಅನ್ನೋ ಸ್ಟಾಕು ಇದು ಬಂದು ಲಾಸ್ಟ್ ಇಯರ್ ಅಕ್ಟೋಬರ್ ಅಲ್ಲಿ ಬಂದಿರೋದು. ಸೊ ತುಂಬಾ ಹಳೆ ಡಾಟಾ ಆಯ್ತು. ನಾವು ರೀಸೆಂಟ್ ಆಗಿ ಹೋಗೋಣ. ಲೆಟ್ಸ್ ಸೇ ನಾನು ತಗೊಂಡಿದ್ದು ಯಾವ್ದು ಸ್ಟಾಕ್ ರೀಸೆಂಟ್ ಆಗಿ 1ನೇ ತಾರೀಕು ಜೂನ್ ಇಂದ ಹೋಗ್ತೀನಿ. ಫಸ್ಟ್ ನಾನು ತಗೊಂಡು ಸುಪ್ರಿಯಾ ಅನ್ನೋ ಸ್ಟಾಕ್, ಇದರಿಂದ ಸ್ಟಾರ್ಟ್ ಮಾಡ್ತೀನಿ. ನೀವೆಲ್ಲ ಸ್ಟಾಕ್ಸ್ ಅನ್ನು ಚೆಕ್ ಮಾಡ್ಕೋಬಹುದು. ಅಟ್ಲೀಸ್ಟ್ ಒಂದು 5 to 10 ಎಕ್ಸಾಂಪಲ್ಸ್ ನೋಡೋಣ, ಡಿಫ್ರೆಂಟ್ ಡೇಟ್ಸ್ ವಿತ್ ಡಿಫ್ರೆಂಟ್ ಮಂತ್ಸ್ ಅಲ್ಲಿ. ಅಟ್ಲೀಸ್ಟ್ ಒಂದು 5 to 10 ಎಕ್ಸಾಂಪಲ್ಸ್ ನೋಡೋಣ, ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡೋಣ. ನೋಡಿ, ಸುಪ್ರಿಯಾ ಅನ್ನೋ ಸ್ಟಾಕು ಇದು ನಾನೇನು ಹೇಳಿದೆ ಇಲ್ಲಿ ನೀವು ಒಬ್ಸರ್ವ್ ಮಾಡಿ. ಫಸ್ಟ್ ನಿಮ್ಮ ಕೆಲಸ ಏನು,
ಹೈಯೆಸ್ಟ್ ವಾಲ್ಯೂಮ್ ಬಂದಿರಬೇಕು ಆ ಸ್ಟಾಕಲ್ಲಿ. ಆಟೋಮೆಟಿಕ್ಲಿ ಸಾಫ್ಟ್ವೇರ್ ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಕೊಡುತ್ತೆ ನಿಮಗೆ. ಬಟ್ ನೀವು ಚೆಕ್ ಮಾಡ್ಕೋಬೇಕು ಅದನ್ನ ಬಂದಿದೆಯಾ ಅಂತ ಹೇಳ್ಬಿಟ್ಟು. ಓಕೆನಾ, ಇಲ್ಲಿ ನೋಡಿ ಹೈಯೆಸ್ಟ್ ವಾಲ್ಯೂಮ್ ಬಂದಿರೋದು ಯಾವುದು, ಈ ಕ್ಯಾಂಡಲು. ಅದು ಬಂದು ನಮ್ಮ ಇನ್ಸ್ಟಿಟ್ಯೂಷನಲ್ ಎಂಟ್ರಿ ಕ್ಯಾಂಡಲ್ ಅಥವಾ ಈ IFC ಅಂತ ಕರೆಯೋಣ. ಓಕೆನಾ, ಸೊ IFC ಅನ್ನೋದು ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ಸ್ ಅಲ್ಲಿ ಒಂದು ಲಾಜಿಕ್ ಅದು. ಬಟ್ ಇಲ್ಲೂ ನಾವು ಸ್ಮಾರ್ಟ್ ಮನಿಗೆ ಕನೆಕ್ಟ್ ಮಾಡ್ತಾ ಇರೋದ್ರಿಂದ IFC ಅಂತ ಅದಕ್ಕೆ ಹೆಸರು ಇಟ್ಟಿರೋಣ. IFC ಅಂದ್ರೆ ಇನ್ಸ್ಟಿಟ್ಯೂಷನ್ಸ್ ಫಂಡಿಂಗ್ ಕ್ಯಾಂಡಲ್. ಅಂದ್ರೆ ನೀವು ಅಬ್ಸರ್ವ್ ಮಾಡಿ, ಅದರ ಹಿಂದೆಗಡೆನೂ ಅಷ್ಟು ಬಿಗ್ ವಾಲ್ಯೂಮ್ ಬಂದಿಲ್ಲ, ಆಫ್ಟರ್ ದಟ್ಟು ಅಷ್ಟು ಬಿಗ್ ವಾಲ್ಯೂಮ್ ಬಂದಿಲ್ಲ. ಸಡನ್ ಆಗಿ ಯಾರೋ ಒಬ್ಬ ವ್ಯಕ್ತಿ ಬಂದು 500 ಕೋಟಿ, ನಿಯರ್ಲಿ 6 ಮಿಲಿಯನ್ ವಾಲ್ಯೂಮ್ ಬಂದಿದೆ. 6 ಮಿಲಿಯನ್ ಅಂದ್ರೆ 1 ಮಿಲಿಯನ್ ಇಸ್ ಟು 10 ಲ್ಯಾಕ್. 6 ಮಿಲಿಯನ್ 60 ಲಕ್ಷ ವಾಲ್ಯೂಮು. 60 ಲಕ್ಷ ಇಂಟು 932 ಮಾಡಿ, ಕರೆಕ್ಟ್ ಅಲ್ವಾ? ಸೊ ನಿಯರ್ಲಿ 600 ಕೋಟಿ ಸಮಥಿಂಗ್ ಐ ಥಿಂಕ್ ಚೇಂಜಸ್ ಬಂದಿದೆ. ಸೊ 600 ಕೋಟಿ ಅಮೌಂಟು ಒಂದೇ ದಿನ ಬಂದಿದೆ ಆ ಪರ್ಟಿಕ್ಯುಲರ್ ಡೇನಲ್ಲಿ, ಕರೆಕ್ಟ್ ಅಲ್ವಾ? ಸೊ ಯಾಕೆ ನಾವು ಆ ಕ್ಯಾಂಡಲ್ನ ಮಾರ್ಕ್ ಮಾಡ್ಕೊಂತ ಇದೀವಿ ಅಂತಂದ್ರೆ ಅದು ಇನ್ಸ್ಟಿಟ್ಯೂಷನಲ್ ಫಂಡಿಂಗ್ ಕ್ಯಾಂಡಲ್. ಅದಾದ್ಮೇಲೆ ನೆಕ್ಸ್ಟ್ ಡೇ ಏನಾಗಿದೆ, ನೆಕ್ಸ್ಟ್ ಡೇ ಬಂದು 100% ಮೇಲೆ ಹೋಗಿದೆ. ಬಟ್ ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಸೊ ನಮ್ಗೆ ಏನ್ ಬೇಕು ಅಂತ ನಾನು ಹೇಳ್ತೀನಿ ನೋಡಿ. ಈಗ ನಮಗೆ ಇನ್ಸ್ಟಿಟ್ಯೂಷನಲ್ ಫಂಡಿಂಗ್ ಕ್ಯಾಂಡಲ್ ಸಿಕ್ತಲ್ವಾ? ಸೊ ಸಿಕ್ಕದ್ಮೇಲೆ ಮೇನ್ ಆಗಿ ನೀವೇನ್ ಮಾರ್ಕ್ ಮಾಡ್ಕೋಬೇಕು ಅಂತಂದ್ರೆ ಲೆಫ್ಟ್ ಸೈಡ್ ನಿಮ್ಗೆ ಯಾರಿಗಾದ್ರೂ ಈ ಲೆಫ್ಟ್ ಸೈಡ್ ಟೂಲ್ಸ್ ಇರುತ್ತಲ್ವಾ, ಇವೆಲ್ಲ ಬೇಸಿಕ್ ಥಿಂಗ್ಸ್. ಬಟ್ ಯಾರಿಗಾದ್ರೂ ಈ ಬೇಸಿಕ್ ಥಿಂಗ್ಸ್ ಗೊತ್ತಿಲ್ಲ ಅಂತಂದ್ರೆ ನೀವು ಆಫ್ಟರ್ ದ ಕ್ಲಾಸ್ ಹೇಳಿ, ಯಾವ್ದಾದ್ರು ಒಂದು ಕ್ಲಾಸ್ ನಾನು ನಿಮ್ಗೆ ಈ ಟೂಲ್ಸ್ ಇಂಪಾರ್ಟೆನ್ಸ್ ಏನು, ಈ ತರ ಫೇವ್ರೇಟ್ ಸೆಟ್ ಮಾಡ್ಕೊಂಡು ಯಾವ ಟೂಲ್ನ ಯಾವ್ದಕ್ಕೆ ಯೂಸ್ ಮಾಡಬೇಕು, ಪರ್ಪಸ್ ಏನು, ಒಂದೊಂದು ಟೂಲ್ಗೂ ಒಂದೊಂದು ಪರ್ಪಸ್ ಇರುತ್ತೆ, ಅದನ್ನ ಹೇಗೆ ಯೂಸ್ ಮಾಡೋದು ಅಂತಾನು ಒಂದು ಕ್ಲಾಸ್ ಇಟ್ಕೊಳ್ಳೋಣ. ಓಕೆನಾ, ಸೊ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರೋರು ಯಾರಾದ್ರೂ ನಿಮ್ ಕ್ವರಿ ಇದ್ರೆ ಹೇಳಿ. ಮೆಜಾರಿಟಿ ಆಫ್ ದ ಪೀಪಲ್ ನೀವೇನಾದ್ರು ಬೇಕು ಅಂತಂದ್ರೆ ಒಂದು ಕ್ಲಾಸ್ ನೀಟಾಗಿ ಹೇಳ್ಕೊಡ್ತೇನೆ. ಈಗ ಮೇನ್ ಆಗಿ ಇನ್ಸ್ಟಿಟ್ಯೂಷನಲ್ ಫಂಡಿಂಗ್ ಕ್ಯಾಂಡಲ್ ಬಂದ್ಮೇಲೆ ನಾವು ಮಾರ್ಕ್ ಮಾಡ್ಕೋಬೇಕಾಗಿರೋದೇನು, ಆ ಕ್ಯಾಂಡಲ್ ಹೈ ಅಂಡ್ ಲೋ. ಹೈ ಅಂಡ್ ಲೋ ಮಾರ್ಕ್ ಮಾಡುವಾಗ ಯಾವತ್ತು ಜ್ಞಾಪಕ ಇಟ್ಕೊಳ್ಳಿ, ಮ್ಯಾಗ್ನೆಟ್ ಲೆಫ್ಟ್ ಸೈಡ್ ಅಲ್ಲಿ ಮ್ಯಾಗ್ನೆಟ್ ಇರುತ್ತೆ, ಮಾರ್ಕ್ ಮಾಡ್ತೀನಿ ನೋಡಿ. ಯಾವತ್ತು ಇದನ್ನ ಆನ್ ಮಾಡ್ಕೋಬೇಕು. ಕ್ಯಾಂಡಲ್ ಹೈಗೆ ಕ್ಯಾಂಡಲ್ ಲೋಗೆ ನೀವೇನಾದ್ರೂ ಹಾರಿಜೆಂಟಲ್ ಲೈನ್ ಅಥವಾ ಹಾರಿಜೆಂಟಲ್ ರೇನ ಮಾರ್ಕ್ ಮಾಡ್ತಾ ಇದ್ರೆ ಯಾವತ್ತು ಜ್ಞಾಪಕ ಇಟ್ಕೊಳ್ಳಿ, ಈ ಮ್ಯಾಗ್ನೆಟ್ ಆನ್ ಆಗಿರ್ಬೇಕು. ಓಕೆನಾ, ಸೊ ಮ್ಯಾಗ್ನೆಟ್ ಆನ್ ಮಾಡೋದು ಏನಕ್ಕೆ ಅಂತ ಇವಾಗ ತೋರಿಸ್ತೀನಿ ನೋಡಿ. ನೋಡಿ ಇಲ್ಲಿ ನಾನು ಕರ್ಸರ್ ಪ್ಲೇಸ್ ಮಾಡಿದ ತಕ್ಷಣ ಆ ಹೈಗೆ ಆಟೋಮೆಟಿಕ್ ಆಗಿ ಅದು ಕರ್ಸರ್ ತಗೊಂಡ್ಬಿಡುತ್ತೆ. ಈಗ ನೋಡಿ, ನಾನು ಕರ್ಸರ್ ಆ ಕ್ಯಾಂಡಲ್ ಲೋಗೆ ಪ್ಲೇಸ್ ಮಾಡಿದ ತಕ್ಷಣ ಅದು ಎಕ್ಸಾಕ್ಟ್ಲಿ ಅಲ್ಲಿಗೆ ತಗೊಂಡ್ಬಿಡುತ್ತೆ, ಎಕ್ಸಾಕ್ಟ್ಲಿ ಆ ಕ್ಯಾಂಡಲ್ ಲೋಗೆ ತಗೊಂಡ್ಬಿಡುತ್ತೆ. ಸೊ ಈ ತರ ಈಗ ನನಗೆ ಮೇನ್ ಆಗಿ ಫಂಡಿಂಗ್ ನಡೆದಿರೋದು ಎಲ್ಲಿಂದ, ಈ ಕ್ಯಾಂಡಲ್ ಫಂಡಿಂಗ್ ಬಂತು, ಆ ಫಂಡಿಂಗ್ ಕಂಟಿನ್ಯೂಷನ್ ಆಯ್ತು ನೆಕ್ಸ್ಟ್ ಡೇಗೆ, ಕರೆಕ್ಟ್ ಅಲ್ವಾ? ಸೊ ಇವಾಗ ನಾನು ಈ ಹೈನ ಏನ್ ಮಾಡ್ತೀನಿ, ಇಲ್ಲಿ ತನಕ ಫಂಡಿಂಗ್ ಕಂಟಿನ್ಯೂ ಆಗಿದೆ, ಓಕೆನಾ, ಈ ಹೈ ತನಕ. ಈಗ ನೋಡಿ ಇನ್ಸ್ಟಿಟ್ಯೂಷನ್ಸ್ ಏನ್ ಮಾಡಿದ್ದಾರೆ, ಈ ಒಂದು ಸ್ಟಾಕ್ ಅಲ್ಲಿ ಈ ಲೊಕೇಶನ್ ಇಂದ ಇಲ್ಲಿ ನೋಡಿ, ನೀವು ಅಬ್ಸರ್ವ್ ಮಾಡಿ ಪ್ರೈಸ್ ನ, ಸಡನ್ ಆಗಿ ಇಲ್ಲಿ ಬಿಗ್ ಮೂವ್ ಬಂತ. ಪ್ರೈಸ್ ಅಲ್ಲಿ ಬಿಗ್ ಮೂವ್ ಅಷ್ಟೇ ಬಂದಿಲ್ಲ, ಬಿಗ್ ಮೂವ್ ಜೊತೆಗೆ ಬಿಗ್ ವಾಲ್ಯೂಮ್ಸ್ ಬಂತಲ್ವಾ? ನೋಡಿ ಎಷ್ಟು ದೊಡ್ಡ ವಾಲ್ಯೂಮ್ಸ್ ಬಂದಿದೆಯೋ. ಸೊ ಬಿಗ್ ಮೂವ್ ಜೊತೆಗೆ ಬಿಗ್ ವಾಲ್ಯೂಮ್ಸ್ ಬರ್ತಾ ಇದೆ ಅಂತಂದ್ರೆ ಅದು ನಾರ್ಮಲ್ ಬಿಹೇವಿಯರ್ ಅಲ್ವೇ ಅಲ್ಲ, ಅಲ್ಲಿ ಸಮಥಿಂಗ್ ನಡೆದಿದೆ. ಸಮ್ ಇನ್ಸ್ಟಿಟ್ಯೂಷನ್ಸ್ ಇಂಟ್ರಾಡೇ ಬೈ ಸೆಲ್ ಮಾಡಿರ್ಬೋದು, ಪೊಸಿಷನಲ್ ಬೈ ಸೆಲ್ ಮಾಡಿರ್ಬೋದು, ಒಟ್ಟಿನಲ್ಲಿ ಇನ್ಸ್ಟಿಟ್ಯೂಷನಲ್ ಪಾರ್ಟಿಸಿಪೇಷನ್ ಅಂತೂ 100% ಇದೆ, ಓಕೆನಾ, ನೋ ಡೌಟ್ ಅದರಲ್ಲಿ. ಅದು ನ್ಯೂಸ್ ಬೇಸ್ಡ್ ಹೋಗಿದೆಯಾ ಇನ್ನೊಂದು ಹೋಗಿದೆಯಾ ಸೆಕೆಂಡ್ರಿ. ಬಟ್ ನ್ಯೂಸ್ ಬೇಸ್ಡ್ ನೋಡಿ, ಯಾವತ್ತು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದು ಕೋಟ್ ಇದೆ, ನಾನು ತುಂಬಾ ಟ್ರಸ್ಟ್ ಮಾಡ್ತೇನೆ. ಏನಂತಂದ್ರೆ ಚಾರ್ಟ್ ಕನ್ಫರ್ಮ್ಸ್ ಫಸ್ಟ್, ನ್ಯೂಸ್ ಕಮ್ಸ್ ನೆಕ್ಸ್ಟ್ ಅಂತ ಹೇಳ್ತಾರೆ. ಅಂದ್ರೆ ಚಾರ್ಟ್ ಮೊದಲು ಕನ್ಫರ್ಮೇಶನ್ ಕೊಡುತ್ತೆ, ನ್ಯೂಸ್ ಆ ನಂತರ ಬರೋದು. ಬಟ್ ನಾವೆಲ್ಲ ಏನಂತ ಅನ್ಕೊಂತೀವಿ ಅಂದ್ರೆ ನ್ಯೂಸ್ ಫಸ್ಟ್ ಬರುತ್ತೆ, ಅದ್ರ ಅಕಾರ್ಡಿಂಗ್ಲಿ ಚಾರ್ಟ್ ವರ್ಕ್ ಆಗುತ್ತೆ ಅಂತ ಅನ್ಕೊಂತೀವಿ. ನ್ಯೂಸ್ ಎಲ್ಲ ಮೊದಲೇ ಸೆಟ್ ಆಗಿರತ್ತೆ, ಓಕೆನಾ, ಎಕ್ಸೆಪ್ಟ್ ಸಮ್ ವಾರ್ ಅಥವಾ ಸಮ್ ಅದರ್ ಇಶ್ಯೂಸ್. ಇಂಟರ್ನಲ್ ನ್ಯೂಸ್ ಏನ್ ಬರುತ್ತೆ, ಕಂಪ್ನಿ ಡಿಸ್ಕ್ಲೋಜರ್ಸ್, ಕಂಪ್ನಿ ಮ್ಯಾನೇಜ್ಮೆಂಟ್ ರಿಲೇಟೆಡ್, ಅವರ ಪ್ರಾಡಕ್ಟ್ ರಿಲೇಟೆಡ್, ಅವರ ಪ್ರತಿಯೊಂದು ಎಲ್ಲ ಮೊದಲೇ ಡಿಸೈಡ್ ಆಗಿರುತ್ತೆ. ನ್ಯೂಸ್ ಯಾವುದು ಫ್ರೆಶ್ ಆಗಿರೋದೇ ಇಲ್ಲ, ಓಕೆನಾ. ಸೊ ಅದರಿಂದ ಈ ಮೊಮೆಂಟಮ್ ಈ ಡೇಟ್ ಮೊದಲೇ ಫಿಕ್ಸ್ ಆಗಿರುತ್ತೆ, ಓಕೆನಾ. ಅವತ್ತು ನ್ಯೂಸ್ ಬಂದು ಅವ್ರು ಏನೋ ನ್ಯೂಸ್ ಪಬ್ಲಿಷ್ ಮಾಡ್ತಾರಲ್ವಾ, ಅದು ಡಮ್ಮಿ, ಅಂದ್ರೆ ಅದಕ್ಕೆ ಯಾವುದೇ ತರದ ಇಂಪಾರ್ಟೆನ್ಸ್ ಇರಲ್ಲ, ಎವ್ರಿಥಿಂಗ್ ಮೊದಲೇ ಫಿಕ್ಸ್ ಆಗಿರುತ್ತೆ. ಸೊ ಅದಾದ್ಮೇಲೆ ಇನ್ಸ್ಟಿಟ್ಯೂಷನ್ಸ್ ಪಾರ್ಟಿಸಿಪೇಟ್ ಮಾಡ್ತಾರೆ. ಮಾಡಿದ ನಂತರ ನಮ್ಮ ಕೆಲಸ ಏನು, ಎಷ್ಟು ಫಂಡಿಂಗ್ ನಡೆದಿದೆ, ಅಂದ್ರೆ ಯಾವ ಲೊಕೇಶನ್ ಇಂದ ಯಾವ ಲೊಕೇಶನ್ ತನಕ ಫಂಡಿಂಗ್ ನಡೆದಿದೆ, ಆ ಲೊಕೇಶನ್ ಮಾರ್ಕ್ ಮಾಡ್ಕೊಂತೀವಿ. ಮಾರ್ಕ್ ಮಾಡ್ಕೊಂಡ ನಂತರ ಆ ಲೋಯೆಸ್ಟ್ ಪಾಯಿಂಟ್ ಇಂದ ಹೈಯೆಸ್ಟ್ ಪಾಯಿಂಟ್ಗೆ ಫಿಬೊನಾಕಿ ಟೂಲ್ ನ ಡ್ರಾ ಮಾಡ್ಕೊಳ್ಳಿ. ಫಿಬೊನಾಕಿ ಟೂಲ್ ನ ಹೇಗೆ ಡ್ರಾ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ನೀಟಾಗಿ ತೋರಿಸ್ಕೊಡ್ತೀನಿ, ಯಾಕಂದ್ರೆ ನನ್ನ ಅಕೌಂಟ್ ಅಲ್ಲಿ ನೀಟಾಗಿ ಸೆಟ್ ಆಗಿದೆ ಆ ಟೂಲ್. ಬಟ್ ನೀವು ಫಸ್ಟ್ ಟೈಮ್ ಯೂಸ್ ಮಾಡುವಾಗ ಇದು ಯಾವ ತರ ಇರುತ್ತೆ ಅಂತ ನಾನು ಡಿಫಾಲ್ಟ್ ಅಲ್ಲಿ ಅದರ ಸೆಟ್ಟಿಂಗ್ಸ್ ನ ಡಿಫಾಲ್ಟ್ ಮಾಡಿ ತೋರಿಸ್ಕೊಡ್ತೀನಿ. ನೋಡಿ ಟೆಂಪ್ಲೇಟ್ ಹತ್ರ ಇರೋ ಹತ್ರ ಅಪ್ಲೈ ಡಿಫಾಲ್ಟ್ಸ್ ಕೊಡ್ತೀನಿ. ನೋಡಿ ಇದು ಫಿಬೊನಾಕಿ ಟೂಲ್. ಇದು ಎಲ್ಲಿರುತ್ತೆ ಅಂತಂದ್ರೆ ನಿಮಗೆ ಇಲ್ಲಿ ಲೆಫ್ಟ್ ಸೈಡ್ ಕಾರ್ನರ್ ಇದೆಯಲ್ವಾ, ಇಲ್ಲಿ ಲೆಫ್ಟ್ ಸೈಡ್ ಕಾರ್ನರ್ ಅಲ್ಲಿ ಫಿಬೊನಾಕಿ ಅಂತ ಇರುತ್ತೆ ಟೂಲ್, ಓಕೆನಾ. ಈ ಫಿಬೊನಾಕಿ ಟೂಲ್ ಅಲ್ಲಿ
ನಿಮಗೆ ಫಿಬೊನಾಕಿ ರಿಟ್ರೇಸ್ಮೆಂಟ್ ಅಂತ ಟಾಪಲ್ಲೇ ಒಂದಿರುತ್ತೆ. ಇಲ್ಲಿ ನೋಡಿ ಇದು ಫಿಬೊನಾಕಿ ರಿಟ್ರೇಸ್ಮೆಂಟ್ ಟೂಲ್ ಇದು. ಓಕೆನಾ? ಸೊ ಈ ಥರ ಬರುತ್ತೆ. ಸೊ ಇದನ್ನ ನೀವು ಸೆಟ್ಟಿಂಗ್ಸ್ನ ಮೋಡಿಫೈ ಮಾಡ್ಕೋಬೇಕು. ಅದು ಯಾವ ಥರ ಮಾಡ್ಕೊಳ್ಳೋದು? ಆ ಫಿಬೊನಾಕಿ ಟೂಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅದರ ಸೆಟ್ಟಿಂಗ್ಸ್ ಸಿಂಬಲ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಇದು ಸೆಟ್ಟಿಂಗ್ಸ್ ಸಿಂಬಲ್ ಇಲ್ಲಿರೋದು. ಸೊ ಸೆಟ್ಟಿಂಗ್ಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ 0 ಮತ್ತು 1 ಆ್ಯಂಡ್ ಇನ್ನೊಂದು ಪಾಯಿಂಟು ಈ ಮೂರನ್ನ ಇಟ್ಕೊಳ್ಳಿ. ನಾನು ಅದನ್ನ ಪಾಯಿಂಟನ್ನ ತೆಗಿತೀನಿ, ಅದು ಮೋಡಿಫೈ ಮಾಡ್ತೀನಿ. ಫಸ್ಟ್ ನೀವೆಲ್ಲ ಡಿಸೇಬಲ್ ಮಾಡಿಬಿಡಿ. ಟಿಕ್ ಎಲ್ಲೆಲ್ಲಿ ನಿಮ್ಗೆ ಟಿಕ್ ಕಾಣಿಸ್ತದೋ ಎಲ್ಲ ಡಿಸೇಬಲ್ ಮಾಡಿಬಿಡಿ. ಓಕೆನಾ? ಎಲ್ಲ ಡಿಸೇಬಲ್ ಮಾಡಿಬಿಟ್ಟು ಓನ್ಲಿ 0, 1, 0.2 0.236 0.2 ಮಾಡಿ. ಇಷ್ಟೇ 0, 1, 0.2 ಈ ಮೂರೇ ಲೆವೆಲ್ ಜ್ಞಾಪಕ ಇಟ್ಕೊಳ್ಳಿ. ಓಕೆನಾ? ಸೊ ಈ ಮೂರು ಲೆವೆಲ್ನ ಒಂದು ನಿಮಿಷ ಒಂದ್ಸರಿ ಚೆಕ್ ಮಾಡ್ಕೊಂಡ್ಬಿಡ್ತೀನಿ ರೆಕಾರ್ಡಿಂಗ್ ಆಗ್ತಿದೆಯಾ ಅಂತ. ಓಕೆ, ರೆಕಾರ್ಡಿಂಗ್ ಆಗ್ತದೆ. ಓಕೆ, 0, 0.2 ಆ್ಯಂಡ್ 1 ಈ ಮೂರು ಲೆವೆಲ್ನ ಡ್ರಾ ಮಾಡಿಕೊಂಡು ಇದು 0.2 ಇಲ್ಲ 0.80 ಐ ಥಿಂಕ್. ಹಾಂ, ಪರ್ಫೆಕ್ಟ್. 0.80 ಆ್ಯಂಡ್ ಕನ್ಫರ್ಮ್ ಕೊಡಿ. ಆ್ಯಂಡ್ ನಿಮಗೆ ಇದು ಥಿಕ್ನೆಸ್ ಜಾಸ್ತಿ ಇದ್ದರೆ ಅದನ್ನು ಕಮ್ಮಿ ಮಾಡ್ಕೊಳ್ಳಿ. ಇಲ್ಲಿ ಲೆವೆಲ್ಸ್ ಲೈನ್ಸು ಅದು ತುಂಬ ಥಿಕ್ನೆಸ್ ಜಾಸ್ತಿ ಇದ್ದರೆ ಕಮ್ಮಿ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಕಲರ್ಸ್ ಬೇಕಾದರೆ ನೀವು ಎಲ್ಲ ಒಂದೇ ಕಲರ್ ಸೆಟ್ ಮಾಡ್ಕೋಬೋದು. ಯಾಕಂದರೆ ನಾವು ಡಿಸ್ಕೌಂಟ್ ಕಲರ್ ಬಂದಾಗ ಅದು ನಮಗೆ ನಮ್ಮ ಝೋನ್ ಏನಿದೆ ಅಲ್ವಾ ಬಾಟಮಲ್ಲಿರೋದು ಅದು ಬಂದು ನಮಗೆ ಗ್ರೀನಲ್ಲಿ ಬೇಕು, ಕರೆಕ್ಟ್ ಅಲ್ವಾ? ಯಾಕಂದರೆ ಅಲ್ಲಿಂದ ಗ್ರೀನಲ್ಲಿ ಬರುತ್ತೆ ಅಂತ ಸ್ಟಾಕು. ಸೊ ಈ ಥರ ಸೆಟ್ ಮಾಡ್ಕೋಬೋದು ನೀವು. ಓಕೆನಾ? ಸೊ ಈ ಲೈನ್ನು ನೀವು ಇನ್ನೂ ಲುಕ್ ನೀಟಾಗಿ ಅಟ್ರಾಕ್ಟಿವ್ ಆಗಬೇಕು ಅಂತಂದರೆ ಆ ಟೂಲ್ನ ಶಾರ್ಪ್ನೆಸ್ಸು ಮತ್ತು ಥಿಕ್ನೆಸ್ ಎಲ್ಲ ನೀಟಾಗಿ ಸೆಟ್ ಮಾಡ್ಕೋಬೋದು. ಸೊ ಇಷ್ಟೇ. ಇಲ್ಲಿ ನೋಡಿ ಇವಾಗ ನಾನು ಫಿಬೊನಾಕಿ ಸೆಟ್ ಮಾಡಿದ್ನಲ್ವಾ. ಸೊ ಒಂದ್ಸರಿ ನೀವು ಈ ಸೆಟ್ಟಿಂಗ್ಸ್ನ ಸೆಟ್ ಮಾಡಿದ್ರೆ ಅಂದರೆ ಬೈ ಡಿಫಾಲ್ಟ್ ಅದು ಸೇವ್ ಆಗಿರುತ್ತೆ. ಈಗ ನಾನು ಮ್ಯಾಗ್ನೆಟ್ನ ಆನ್ ಮಾಡ್ಕೊಂಡಿದ್ದೀನಿ. ಯಾಕೆ ಮ್ಯಾಗ್ನೆಟ್ನ ಆನ್ ಮಾಡ್ಕೊತಿದ್ದೀನಿ? ಹೈ ಮತ್ತು ಲೋಗೆ ಯಾವತ್ತಾಗಲಿ ನಾನು ಏನೇ ಟೂಲ್ನ ಡ್ರಾ ಮಾಡಿದಾಗ ಮ್ಯಾಗ್ನೆಟ್ ಟೂಲ್ ಆನ್ ಆಗಿರಬೇಕು, ಜ್ಞಾಪಕ ಇಟ್ಕೊಳ್ಳಿ. ಓಕೆನಾ? ಇಲ್ಲ ನೀವು ಮ್ಯಾಗ್ನೆಟ್ ಟೂಲ್ನ ಆನ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಗೊತ್ತಾ? ಕೆಲವು ಪೈಸೆಗಳು ಅಷ್ಟೇ ರಾಂಗ್ ಆಗುತ್ತೆ, ಬಟ್ ಸ್ಟಿಲ್ ರಾಂಗೇ ಆಗುತ್ತೆ. ಓಕೆನಾ? ನಮಗೆ ಪಿನ್ ಪಾಯಿಂಟ್ ಅಕ್ಯುರೇಟಾಗಿ ಡ್ರಾ ಮಾಡಬೇಕಂದ್ರೆ ಮ್ಯಾಗ್ನೆಟ್ ಈಸ್ ಇಂಪಾರ್ಟೆಂಟ್. ಆಯ್ತಾ? ಸೊ ಈಗ ನಾನು ಮ್ಯಾಗ್ನೆಟಿಂದ ಏನು ಮಾಡಿದೆ ನೀವು ಅಬ್ಸರ್ವ್ ಮಾಡಿ. ನಮಗೆ ಸ್ಕ್ಯಾನರು ಈ ಪರ್ಟಿಕ್ಯುಲರ್ ಡೇ ಅಲರ್ಟ್ನ ಕೊಡ್ತಾನೆ. ಅಂದರೆ ಈ ಪರ್ಟಿಕ್ಯುಲರ್ ಡೇ ಆ ಸ್ಟಾಕ್ ಬಂದಿದೆ, ಹೈಯೆಸ್ಟ್ ಟರ್ನ್ ಓವರ್ ಅಲ್ಲಿ ರೆಡಾರ್ ಅಲ್ಲಿ ಈ ಸ್ಟಾಕ್ ಬಂದಿದೆ ಅಂತ ಹೇಳ್ತಾನೆ. ನಾವು ನೆಕ್ಸ್ಟ್ ಡೇ ವೆಯ್ಟ್ ಮಾಡ್ತೀವಿ ಆ ಸ್ಟಾಕು ಏನಾಗುತ್ತಿದೆ ಅಂತ ಹೇಳ್ಬಿಟ್ಟು. ಇಫ್ ಇನ್ ಕೇಸ್ ನೆಕ್ಸ್ಟ್ ಡೇನೆ ಆ ಲೆವೆಲ್ಗೆ ಬಂದ್ರೆ ತಗೊಂಡ್ಬಿಡ್ತೀವಿ. ಬಂದಿಲ್ಲ, ಅದು ನೆಕ್ಸ್ಟ್ ಡೇನು ಇನ್ನೂ ಮೇಲೆ ಹೋಗಿದೆ. ಸೊ ನಾವು ಇಲ್ಲೇನ್ ಮಾಡ್ತಿದೀವಿ, ನಾವು ವೆಯ್ಟ್ ಮಾಡ್ತಾ ಇದೀವಿ. ಓಕೆನಾ? ನಮ್ಗೆ ಯಾವ ಲೆವೆಲ್ಗೆ ಬೇಕು ಅಂತಂದ್ರೆ ಎಲ್ಲಿ ತನಕ ಫಂಡಿಂಗ್ ನಡೆದಿದೆಯೋ ಆ ಬಾಟಮ್ ಇಂದ ಟಾಪ್ ಮಾರ್ಕ್ ಮಾಡ್ಕೊಂಡ್ಮೇಲೆ ಮೆಜಾರಿಟಿ ಆಫ್ ದ ಟೈಮ್ಸ್ ನೀವು ಅರ್ಥ ಮಾಡ್ಕೊಳ್ಳಿ. ಈಗ ಲಾಜಿಕ್ ಆಗಿ ಏನೋ ಥಿಂಕ್ ಮಾಡೋಣ. ಈಗ ಇಷ್ಟು ದೊಡ್ಡ ಮನಿ ಬಂದಿರೋ ಸ್ಟಾಕಲ್ಲಿ, ಇಷ್ಟು ದೊಡ್ಡ ಎಫರ್ಟ್ ಹಾಕಿ ಇಷ್ಟು ಬಿಗ್ ವಾಲ್ಯೂಮ್ಸ್ ಬಂದಿರೋ ಸ್ಟಾಕಲ್ಲಿ ಈ ಬಾಟಮ್ನ ಬ್ರೇಕ್ ಮಾಡಿ ಡೌನ್ ಹೋಗೋದಿದೆಯಲ್ವಾ, ಅದು ಆನೆಸ್ಟ್ಲಿ ಹೇಳ್ಬೇಕಂದ್ರೆ ಇನ್ಸ್ಟಿಟ್ಯೂಷನ್ಸ್ಗೆ ಅದು ತುಂಬ ಲಾಸ್ ಆಗಿ ಶುರುವಾಗುತ್ತೆ, ಅಥವಾ ಆ ಥರ ಹಾಗಾಗಿ ಬಿಡಲ್ಲ. 80 to 90% ಆಫ್ ದ ಟೈಮ್ಸು ಆ ಲೆವೆಲ್ನ ಬ್ರೇಕ್ ಡೌನ್ ಮಾಡಿ ಕೆಳಗಡೆ ಕ್ಲೋಸ್ ಆಗಕ್ಕೆ ಬಿಡಲ್ಲ. ರೇರ್ ಕೇಸ್ ಬಿಡೋದು. ಅಲ್ಲಿಂದನೇ ಬೌನ್ಸ್ ಆಗೋಕ್ಕೆ ಶುರು ಮಾಡ್ತಾನೆ. ಈಗ ನೋಡಿ, ಯಾವತ್ತು ಈ ಥರ ಬಿಗ್ ಮೂವ್ ಬಂದಮೇಲೆ ಇಲ್ಲಿಂದ ಮೇಲೆ ಹೋಗ್ಬೋದು, ಇಲ್ಲಿಂದ ಮೇಲೆ ಹೋಗ್ಬೋದು, ಇಲ್ಲಿಂದ ಮೇಲೆ ಹೋಗ್ಬೋದು, ಇಲ್ಲಿಂದನೂ ಮೇಲೆ ಹೋಗ್ಬೋದು, ಇಲ್ಲಿಂದನೂ ಮೇಲೆ ಹೋಗ್ಬೋದು. ಬಟ್ ಇಲ್ಲಿ ನಾವು ಮಾಡಬೇಕಾಗಿರೋ ಕೆಲಸ ಏನಂತಂದರೆ 20% ಅಷ್ಟೇ ನಮ್ಮ ಲೆವೆಲ್ಲು ಬಾಟಮ್ ಇಂದ. ಅಂದರೆ ನಮ್ಮ ಎಂಟೈರ್ ಫಂಡಿಂಗ್ ಝೋನ್ ಏನಿದೆ, ಇನ್ಸ್ಟಿಟ್ಯೂಷನಲ್ ಫಂಡಿಂಗ್ ಕ್ಯಾಂಡಲ್ ಝೋನ್ ಏನಿದೆ, ಆ ಲೋಯಿಂದ ಹೈ ತನಕ 80% ಕರೆಕ್ಷನ್ ಬಂದರೆ ಅದು ಮಾತ್ರ ನಮ್ಮ ಎಂಟ್ರಿ. ಜ್ಞಾಪಕ ಇಟ್ಕೊಳ್ಳಿ. ಅದಕ್ಕಿಂತ ಮೇಲ್ಗಡೆ ನಾವು ಎಂಟ್ರಿ ತಗೊಳ್ಳಲ್ಲ. ಈವನ್ 50% ರಿಟ್ರೇಸ್ಮೆಂಟ್ ಬಂತು ಸರ್, ಅಲ್ಲಿಂದ ಮೇಲೆ ಹೋಯ್ತು, ಪರವಾಗಿಲ್ಲ. ಆ ಥರ 10 ಸ್ಟಾಕ್ ಹೋಯ್ತು, ಪರವಾಗಿಲ್ಲ. ನಮ್ಮ ಝೋನಲ್ಲಿ ಬರ್ದೇ ಇರುವಂಥ ಸ್ಟಾಕ್ನ ಟ್ರೇಡ್ ಮಾಡಂಗಿಲ್ಲ. ಯಾಕೆ ಅಂತಂದರೆ ನೀವು ಎಷ್ಟು ಜಾಸ್ತಿ ಹೈಯರ್ ಸೈಡ್ ಟ್ರೇಡ್ ಪ್ಲಾನ್ ಮಾಡಕ್ಕೆ ಹೋಗ್ತಿರೋ ಅಷ್ಟು ಜಾಸ್ತಿ SL ಜೊತೆಗೆ ನಿಮ್ಮ ಟ್ರೇಡ್ ಅನ್ನೋದು ಬರುತ್ತೆ. ಈಗ SL ಹೇಗೆ ಇದ್ರದ್ದು? ವೆರಿ ಸಿಂಪಲ್. ಇವಾಗ ಈ ಲೊಕೇಶನಲ್ಲಿ ಬಂತ, ನೀವು ಆ ಲೊಕೇಶನ್ ಬಂದಮೇಲೆ ನೋಡ್ಕೊಂಡು ಕುತ್ಕೋಬೇಕಾಗಿರೋ ಅವಶ್ಯಕತೆ ಇಲ್ಲ. ಮಾರ್ಕೆಟ್ ಓಪನ್ ಆಯ್ತಾ, ಬೆಳಗ್ಗೆನೆ ಲಿಮಿಟ್ ಆರ್ಡರ್ ಸೆಟ್ ಮಾಡಿಬಿಟ್ಟು ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ. ಸಿಕ್ಕಿದ್ರೆ ಆ ಲೆವೆಲಲ್ಲಿ ಸಿಗತ್ತೆ, ಆಟೋಮೆಟಿಕ್ ಅದೇ ಬಂದ ತಕ್ಷಣ ಬೈ ಆಗುತ್ತೆ. ಸಿಗಲಿಲ್ಲ ಅಂದರೆ ಇಟ್ಸ್ ಓಕೆ, ನಾಳೆ ನೋಡ್ಕೊಳ್ಳೋಣ ಅಷ್ಟೇ. ಬೆಳಗ್ಗೆ ಎದ್ವಾ ಲಿಮಿಟ್ ಆರ್ಡರ್ ಪ್ಲೇಸ್ ಮಾಡಿ ನಮ್ಮ ಕೆಲಸ ನಾವು ನೋಡ್ಕೊತಾ ಇರ್ತೀವಿ. ಓಕೆನಾ? ಎಕ್ಸಿಕ್ಯೂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈ ಕ್ಯಾಂಡಲ್ ನನಗೆ ಎಕ್ಸಿಕ್ಯೂಟ್ ಆಗೋಯ್ತು, ಆರ್ಡರ್ ಸಿಕ್ತು ನನಗೆ ಬೈಯಿಂಗ್ ಸೈಡು. ಸಿಕ್ಕಿದ್ಮೇಲೆ ಮಿನಿಮಮ್ ಟಾರ್ಗೆಟ್ 5%. ಅರ್ಥ ಮಾಡ್ಕೊಳ್ಳಿ, ಮಿನಿಮಮ್ ಟಾರ್ಗೆಟ್ ಎಷ್ಟು? 5%. ಅದಕ್ಕಿಂತ ಕೆಳಗಡೆ ಬುಕ್ ಮಾಡೋಂಗೇ ಇಲ್ಲ. ಆ್ಯಂಡ್ ಮ್ಯಾಕ್ಸಿಮಮ್ ಟಾರ್ಗೆಟ್ 15%. ಓಕೆನಾ? ಅಷ್ಟು ಸಾಕು. ಓಕೆನಾ? ಹೋಲ್ಡಿಂಗ್ ಪೀರಿಯಡು ಅಪ್ ಟು ಮ್ಯಾಕ್ಸಿಮಮ್ 10 ಡೇಸು. ಅರ್ಥ ಆಯ್ತಾ? ಹೋಲ್ಡಿಂಗ್ ಪೀರಿಯಡು. ಸೊ ಈ ಲೊಕೇಶನ್ನ ನೀವು ಒಂದ್ಸರಿ ಅಬ್ಸರ್ವ್ ಮಾಡಿ ಏನಾಗಿದೆ ಇಲ್ಲಿ ಅಂತ ಹೇಳ್ಬಿಟ್ಟು. ಈ ಬಾಟಮಿಂದ ಈ ಲೋಯೆಸ್ಟ್ ಪಾಯಿಂಟು ನಾನು ಎಂಟ್ರಿ ಲೆಟ್ಸೈ
ನಮ್ಮ 80% ಝೋನ್ ಎಷ್ಟಿದೆ ನಮಗೆ 906.15 ಇದೆ ಕರೆಕ್ಟ್ ಅಲ್ವಾ? ಸೊ 906.15 ಇಂದ ಇಮ್ಮಿಡಿಯೇಟ್ ನಾನು ನೋಡಿ ಇವಾಗ ಮ್ಯಾಗ್ನೆಟ್ ಆಫ್ ಮಾಡ್ತೀನಿ ಓಕೆನಾ. ಯಾಕಂದ್ರೆ ಕೆಲವು ಟೂಲ್ಸ್ ನಾವು ಡ್ರಾ ಮಾಡುವಾಗ ಮ್ಯಾಗ್ನೆಟ್ ಡಿಸ್ಟರ್ಬ್ ಮಾಡುತ್ತೆ, ಅವಾಗ ಆಫ್ ಮಾಡ್ಕೋಬೇಕು. ಹೈ ಎಂಡ್ ಲೋಗ್ ಡ್ರಾ ಮಾಡುವಾಗ ಮ್ಯಾಗ್ನೆಟ್ನ ಆನ್ ಮಾಡ್ಕೋಬೇಕು. ಏನು ಥಿಂಗ್ಸ್ ನಾವು ಅಕ್ಯುರೇಟ್ ಆಗಿ ಡ್ರಾ ಮಾಡಬೇಕಾಗಿರುವಾಗ ನೋಡ್ಕೋಬೇಕಾಗಿರೋದು. ಈಗ ನೋಡಿ ಈ ನನಗೆ 894 ಅಥವಾ 895 ರುಪೀಸಲ್ಲಿ ನನಗೆ 80% ಕರೆಕ್ಷನ್ ಇದೆ ನಮ್ಮದು. ಅಲ್ಲಿಂದ ನೆಕ್ಸ್ಟ್ ಡೇ ಎಷ್ಟು ಬೌನ್ಸ್ ಆಗಿದ್ದಾನೆ 6% ಬುಕ್ ಮಾಡ್ಕೊಂಬಿಡಿ, ಏನು ತೊಂದರೆ ಇಲ್ಲ. ಇಲ್ಲ ಮ್ಯಾಕ್ಸಿಮಮ್ ಅದ್ರ ನೆಕ್ಸ್ಟ್ ಡೇ ಹೋಗಿರೋದು ಎಷ್ಟು 9%. ಇಲ್ಲ ಬುಕ್ ಮಾಡಿಲ್ಲ ಅಂತಂದ್ರು ಆ ವೀಕಲ್ ಹೈಯಲ್ಲಿ ಎಷ್ಟು ಕೊಟ್ಟಿದ್ದಾನೆ 12.5%. ನಮ್ಗೆ ಎಷ್ಟು ಬೇಕು 5 to 15% ಇನ್ ಬಿಟ್ವೀನ್. 5% ಬಂತು, 50% ಬುಕ್ ಮಾಡಿ, ರಿಮೈನಿಂಗ್ 50% ಕಾಸ್ಟ್ಗೆ ಎಸ್ಸಲ್ಲಿ ಇಟ್ಬಿಟ್ಟು ಇನ್ನೊಂದು 4-5% ಅಥವಾ ಇನ್ನೊಂದು 10%ಗೆ ವೆಯ್ಟ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸೊ ದ ಟ್ರೇಡ್ ನೀವು ಮ್ಯಾನೇಜ್ ಮಾಡ್ಕೊಳ್ಳಿ ಓಕೆನಾ. ಸರ್ ಒಂದು ಅಕ್ಯುರೇಸಿ ಡೌಟ್ ಚೆನ್ನಾಗಿ. ಇದೆ. ಹಾಂ ಹೇಳಿ ಸರ್. ಈಗ ನಾವು ಲಿಮಿಟ್ ಆರ್ಡರ್ ಸೆಟ್ ಮಾಡಿದ್ರೆ ಒಂದ್ಸರಿ ಸೆಟ್ ಮಾಡಿದ್ರೆ ಮತ್ತೆ ನಾಳೆ ಅದು ಮತ್ತೆ ಪುನಃ ಅದನ್ನ ಸೆಟ್ ಮಾಡ್ಬೇಕಾ ಹೆಂಗೆ ಸರ್? ಹಾಂ, ಇವತ್ತು ಎಕ್ಸಿಕ್ಯೂಟ್ ಆಗಲಿಲ್ಲ ಅಂದರೆ ಅದು ಇವತ್ತೇ 3:30 ನಂತರ ಕ್ಯಾನ್ಸಲ್ ಆಗುತ್ತೆ. ಸೊ ನೀವು ಮತ್ತೆ ಫ್ರೆಶ್ ಆರ್ಡರು ನೆಕ್ಸ್ಟ್ ಡೇ ಮಾರ್ನಿಂಗ್ ಪ್ಲೇಸ್ ಮಾಡಬೇಕು. ಸರಿ ಸರ್, ಓಕೆ. ಅದು ಬರೀ 10 ಸೆಕೆಂಡ್ ಕೆಲಸ. ಐ ಥಿಂಕ್ ಅದೇನು ತೊಂದರೆ ಆಗಲ್ಲ ಅನ್ಸುತ್ತೆ ಓಕೆನಾ. ಸೊ ಈಗ ನೆಕ್ಸ್ಟ್ ಅದೇ ನಾವು ಮತ್ತೆ ಸೇಮ್ ಲಿಸ್ಟ್ಗೆ ಬರೋಣ. ಈ ಸ್ಟಾಕ್ಸ್ ಯಾವ್ದು ನೋಡಿ, ಈ ಸ್ಟಾಕ್ಸ್ ನಾರ್ಮಲ್ ಸ್ಟಾಕ್ಸ್ ಅಲ್ಲ ಇವು. ಇವು ಆ ಪರ್ಟಿಕ್ಯುಲರ್ ಡೇ ಇನ್ಸ್ಟಿಟ್ಯೂಷನ್ಸು ಹೈಯೆಸ್ಟ್ ಪಾರ್ಟಿಸಿಪೇಟ್ ಮಾಡಿರುವಂಥ ಸ್ಟಾಕ್ಸ್ ಇವು, ಅರ್ಥ ಆಯ್ತಾ. ಸೊ ನಾವು ಸುಪ್ರಿಯಾ ನೋಡ್ತೀವಿ, ಲೆಟ್ಸ್ NSL NISP ಅಂತ ಸ್ಟಾಕ್ ಇದೆ, 16 ಬಂದಿದೆ. ಸೊ ಈ ಸ್ಟಾಕ್ನ ಓಪನ್ ಮಾಡ್ಕೊಳ್ಳಿ. ನೋಡಿ 16 ಬಂದಿರೋದು ಎಲ್ಲಿ 16 ಬಂದು ಈ ಪರ್ಟಿಕ್ಯುಲರ್ ಡೇ ಮಾರ್ಕ್ ಮಾಡ್ತೀನಿ ನೋಡಿ, ಈ ಪರ್ಟಿಕ್ಯುಲರ್ ಡೇ. ಸೊ ಅಲ್ಲಿಂದ ನೆಕ್ಸ್ಟ್ ಡೇನು ಆಲ್ಮೋಸ್ಟ್ ಪ್ರೀವಿಯಸ್ ಡೇಗಿಂತ ಆಲ್ಮೋಸ್ಟ್ ಅದಕ್ಕಿಂತ ಜಾಸ್ತಿ ವಾಲ್ಯೂಮ್ ಬಂದಿದೆ. ಈಗ ನಾವೇನು ಮಾಡ್ತೀವಿ ಅಂತಂದರೆ ಎಕ್ಸಾಕ್ಟ್ಲಿ ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ನಮ್ಮ ಫಸ್ಟ್ ಪ್ರಿಯಾರಿಟಿ ಏನು, ಮ್ಯಾಗ್ನೆಟ್ ಆನ್ ಮಾಡಿಕೊಂಡು ಲೋನ ಮಾರ್ಕ್ ಮಾಡ್ಕೊತೀವಿ ಆ್ಯಂಡ್ ಹೈನ ಮಾರ್ಕ್ ಮಾಡ್ಕೊತೀವಿ ಓಕೆನಾ. ಸೊ ಅದಾದಮೇಲೆ ಫೆಬೊನಾಕಿ ಟೂಲ್ನ ಬಾಟಮಿಂದ ಹೈಗೆ ಡ್ರಾ ಮಾಡ್ಕೊತೀವಿ ಓಕೆನಾ. ಸೊ ಈಗ ನಮಗೆ ಮೇಯ್ನಾಗಿ ಏನು ಬೇಕು, ಈ 80% ಹತ್ರ ಬರಬೇಕು ಆರ್ಡರ್, ಕರೆಕ್ಟ್ ಅಲ್ವಾ. ಇಲ್ಲಿ ನೋಡಿ 80% ಹತ್ರ ಆರ್ಡರ್ ಬಂದಮೇಲೆ ನೆಕ್ಸ್ಟ್ ಡೇ ರಿವರ್ಸ್ ಆಯಿತು. ನೆಕ್ಸ್ಟ್ ಡೇ ರಿವರ್ಸ್ ಆಗಿ ಆಲ್ಮೋಸ್ಟ್ ಒಂದು 3% ಪ್ರಾಫಿಟ್ ಕೊಟ್ಟಿದ್ದಾನೆ. ಬಟ್ ನಾನೇನು ಹೇಳಿದ್ದೀನಿ, ಮಿನಿಮಮ್ 5% ಬುಕ್ ಮಾಡಬೇಕು, ಅರ್ಥ ಆಯ್ತಾ. ಸೊ ನಮ್ಮ ಟಾರ್ಗೆಟ್ ಲಾಜಿಕ್ ಹಿಟ್ ಆಗಿಲ್ಲ, ಅದ್ರ ನೆಕ್ಸ್ಟ್ ಡೇ SL ಹಿಟ್ ಆಗಿದ್ದಾನೆ. ಇನ್ನೂ ವೆಯ್ಟ್ ಮಾಡ್ತೀನಿ ಅಂತಂದರೆ ಅಪ್ರಾಕ್ಸಿಮೇಟ್ಲಿ ಅದು ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಮಾರ್ಕ್ ಮಾಡ್ತೀನಿ ನೋಡಿ, SL ಹಿಟ್ ಆಗಿರೋ ಡೇ ಬಂದು ಈ ಕ್ಯಾಂಡ್ಲು, ಅಂದರೆ ಬಿಗ್ ರೆಡ್ ಕ್ಯಾಂಡಲ್ ಜೊತೆಗೆ ಬಾಟಮಲ್ಲಿ ನೋಡಿ, ಕೆಲವು ಸಲ ಏನಾಗುತ್ತೆ ಗೊತ್ತಾ, ಬಾಟಮಲ್ಲಿ ನಿಮಗೆ ಈ ಥರ ರಿಜೆಕ್ಷನ್ ವಿಕ್ಸ್ ಇರುತ್ತೆ. ಬಾಟಮಿಂದ ರಿಜೆಕ್ಷನ್ಸ್ ವಿಕ್ ದೊಡ್ಡದಾಗಿದ್ದು ಬಾಡಿ ಚಿಕ್ಕದಾಗಿರುತ್ತೆ ಬಾಟಮಲ್ಲಿ. ಸೊ ಅದ್ರ ಅರ್ಥ ಏನಂತಾರೆ, ಬಾಟಮಲ್ಲಿ ರಿಜೆಕ್ಟ್ ಆಗ್ತಾ ಇದೆ ಪ್ರೈಸ್ ಅಂತ ಅರ್ಥ. ಇಲ್ಲಿ ಯಾವುದೇ ಥರದ SL ಬಂದು ಸಿಸ್ಟಮ್ ಟ್ರಿಗರಿಂಗ್ ಅಲ್ಲ. SL ಅಲ್ಲಿ 2 ವಿಧ ಇರುತ್ತೆ. ಒಂದು ಸಿಸ್ಟಮ್ ಟ್ರಿಗರಿಂಗ್ SL, ಅಂದರೆ ನೀವು SL ಪ್ಲೇಸ್ ಮಾಡಿಬಿಡ್ತೀರಾ, ಆಟೋಮೆಟಿಕಾಗಿ ಸಾಫ್ಟ್ವೇರೇ ನಿಮ್ಮನ್ನ ಎಕ್ಸಿಟ್ ಮಾಡಿಸುತ್ತೆ. ನೆಕ್ಸ್ಟ್ ಬಂದು ಬೈಯಿಂಗ್ ಕ್ಯಾಂಡಲ್ ಬರಬೇಕಾಗಿರೋ ಅವಶ್ಯಕತೆ ಇಲ್ಲ ಸರ್, ಎನಿ ಕ್ಯಾಂಡಲ್ ಓಕೆನಾ. ಫಸ್ಟೇ ಆರ್ಡರ್ ಸೆಟ್ ಮಾಡಿಬಿಟ್ಟಿರ್ತೀವಲ್ವಾ, ಸೊ ಅದಕ್ಕೆ ಅದು ಬೈಯಿಂಗ್ ಕ್ಯಾಂಡಲ್ಗೆ ಅದಕ್ಕೂ ಸಂಬಂಧ ಇರಲ್ಲ. ಇಲ್ಲಿ SL ಬಂದು ನೀವು ಕ್ಯಾಂಡಲ್ ಕ್ಲೋಸಿಂಗ್ ಮೇಲೆ ತಗೋಬೇಕಾಗತ್ತೆ. ಅಂದರೆ ಇಲ್ಲಿ ನೀವು ನಿಮ್ಮ ಎಂಟ್ರಿ ಈ ಲೊಕೇಶನ್ಲಿದ್ರೆ ಇದರ ಕೆಳಗಡೆ ಕ್ಲೋಸ್ ಆಗಬೇಕು. ಏನು ನಾನು SL ಮಾರ್ಕ್ ಮಾಡಿದ್ದೀನಿ ಅಂದರೆ ಈ ಬಾಟಮ್ ಮಾರ್ಕ್ ಮಾಡಿದ್ದೀನಿ, ಅದರ ಕೆಳಗಡೆ ಕ್ಲೋಸ್ ಆಗಬೇಕು. ಸೊ ಇದರ ಕೆಳಗಡೆ ಕ್ಲೋಸ್ ಆಗಬೇಕು ಅನ್ನೋ ಟೈಮಲ್ಲಿ ಕೆಲವು ಸಲ ನೀವು ರಿಸ್ಕ್ನು ಕ್ಯಾರಿ ಮಾಡಬೇಕಾಗುತ್ತೆ. ಅದೇನಂತಂದ್ರೆ ಲೆಟ್ಸ್ ಸೇ ಇಲ್ಲಿ ಕ್ಲೋಸ್ ಆಗೋ ಬದಲು ಅದು ಇಲ್ಲಿ ಕ್ಲೋಸ್ ಆಗ್ಬೋದು. ಒಂದು 2-3% ಅಡಿಷನಲ್ ರಿಸ್ಕು ಕ್ಯಾರಿ ಮಾಡಬೇಕಾಗತ್ತೆ. ಬಟ್ ಆ ಥರ ಕ್ಯಾರಿ ಮಾಡೋದ್ರಿಂದ ನಿಮಗೆ ಎಷ್ಟೊಂದು SL ಟ್ರೇಡ್ಸು ಸಕ್ಸಸ್ ಆಗಿ ಕನ್ವರ್ಟ್ ಆಗುತ್ತೆ, ಅರ್ಥ ಆಯ್ತಾ. ಅಡ್ವಾಂಟೇಜ್ ಜಾಸ್ತಿ ಇದೆ ಅದರಿಂದ ಡಿಸ್ಅಡ್ವಾಂಟೇಜ್ಗಿಂತ. ಸೊ ಇದು ಒಂದು ಏನೋ ಸ್ಟಾಕು ನಮಗೆ ಅಪ್ರಾಕ್ಸಿಮೇಟ್ಲಿ ಲೆಟ್ಸ್ ಇದರಲ್ಲಿ ಒಂದು 2% SL ಹಿಟ್ ಆಗಿದೆ ಓಕೆನಾ. ಇದನ್ನು -2% ತಗೊಂತಾರೆ, ಅದಕ್ಕಿಂತ ಕಮ್ಮಿನೇ ಹಿಟ್ ಆಗಿದೆ. ಸುಪ್ರಿಯಾ ಲೆಟ್ಸ್ ಇದೊಂದು ನಮ್ಮ ಲೀಸ್ಟ್ ಟಾರ್ಗೆಟ್ 5%, ಇನ್ ಅರೌಂಡ್ 5 to 7%, 15%, 12% ಹೋಗಿದೆ, 7% ತಗೊಂತಾರೆ ಲೆಟ್ಸ್. ನೆಕ್ಸ್ಟ್ 26 ಬಾಲಾ ಮೈನ್ಸ್ ಬಂದಿದೆ, ಚೆಕ್ ಮಾಡ್ಕೊಳ್ಳಿ. ಸೊ ನಮಗೆ SL ತುಂಬ ಕಮ್ಮಿ ಇರುತ್ತೆ ಓಕೆನಾ, ಪ್ರಾಫಿಟ್ ಒಳ್ಳೆ ಪೊಟೆನ್ಷಿಯಲಿಟಿ ಇರುತ್ತೆ. ಸೊ 26 ಅಂದರೆ ನಮ್ಗೆ ಯಾವುದು ಎಕ್ಸಾಕ್ಟ್ಲಿ ಇಲ್ಲಿ ನೋಡಿ, ಹೈಯೆಸ್ಟ್ ವಾಲ್ಯೂಮ್ ಬಂದಿರೋದು ಈ ಕ್ಯಾಂಡಲ್ಲಿ, ಅಂದರೆ 2 ಕ್ಯಾಂಡಲ್ಲಿ ಓಕೆನಾ. ಸೊ ಈ ಕ್ಯಾಂಡ್ಲು ಫಸ್ಟ್ ನೀವು ಆ ಬಾಟಮ್ನ ಮಾರ್ಕ್ ಮಾಡ್ಕೊಳ್ಳಿ, ಇದು ನಮ್ಮ ಬಾಟಮ್ ಆಗಿದೆ ಕರೆಕ್ಟ್ ಅಲ್ವಾ. ಆ್ಯಂಡ್ ಆ ಹೈನ ಮಾರ್ಕ್ ಮಾಡ್ಕೊಳ್ಳಿ, ಇದು ಬಂದು ಹೈಯೆಸ್ಟ್ ಪಾಯಿಂಟ್. ಸೊ ಆ ಹೈಯೆಸ್ಟ್ ವಾಲ್ಯೂಮ್ ಬಂದಿರೋ ಟಾಪಿಂದ ಬಾಟಮಿಂದ ಟಾಪ್ಗೆ ನಾವು ಮಾರ್ಕ್ ಮಾಡ್ಕೊಳ್ಳೋದಾದರೆ ನಮಗೆ 80% ಕರೆಕ್ಷನ್ ಬರಬೇಕು. ಬಂದಿದೆಯಾ ಇಲ್ಲ. ಸೊ ಈ ಥರ ಸ್ಟಾಕ್ಸ್ನ ಇಗ್ನೋರ್ ಮಾಡಿ.
ಇಲ್ಲ ನಮಗೆ ಇನ್ನೂ ಒಂದು ನೀವು ಮಾಡ್ಕೋಬಹುದು. ಇಲ್ಲ ಒಂದು ಅಡಿಷನಲ್ ರಿಸ್ಕ್ ತಗೊಂತೀನಿ ಅಂತಂದ್ರೆ ಹೈಯೆಸ್ಟ್ ವಾಲ್ಯೂಮ್ ಕ್ಯಾಂಡಲ್ಗೆ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಹೈಯೆಸ್ಟ್ ವಾಲ್ಯೂಮ್ ಅಂತ ನೋಡಿ ಹಿಂದಿನ ಎಕ್ಸಾಂಪಲ್ಸ್ ಏನಾಯ್ತು, ಲೆಟ್ಸ್ ಸೇ ಪ್ರೀವಿಯಸ್ ಡೇ ಬಂದು ನಮಗೆ ಬಿಗ್ಗು ರ್ಯಾಲಿ ಬಂದಿತ್ತು, ನೆಕ್ಸ್ಟ್ ಡೇನೂ ರ್ಯಾಲಿ ಬಂದಿದೆ ಆದರೆ ವಾಲ್ಯೂಮ್ ಬಂದಿರಲಿಲ್ಲ. ಬಟ್ ಇಲ್ಲಿ ಅಪೋಸಿಟ್ ಆಗಿದೆ, ಇಲ್ಲೇನಾಗಿದೆ ನೆಕ್ಸ್ಟ್ ಡೇ ಹೈಯೆಸ್ಟ್ ವಾಲ್ಯೂಮ್ ಬಂದಿರೋದು ಅದು ಹಿಂದಿನ ದಿನಕ್ಕಿಂತ. ಸೊ ಹಿಂದಿನ ದಿನ ನಮಗೆ ಒಳ್ಳೆ ವಾಲ್ಯೂಮ್ ಬಂದಿದೆ, ಅದು ನೆಕ್ಸ್ಟ್ ಡೇ ಅದಕ್ಕಿಂತ ಜಾಸ್ತಿ ವಾಲ್ಯೂಮ್ ಬಂದಿದೆ. ಸೊ ಇದರ ಅರ್ಥ ಏನು, ವಾಲ್ಯೂಮ್ ಡಾಮಿನೇಷನು ಮೇಜರ್ಲಿ ಈ ಕ್ಯಾಂಡಲ್ ನಡೆದಿದೆ. ನಾನು ರಿಸ್ಕ್ ತಗೊಂತೀನಿ ಅಂತಂದರೆ ಈ ಕ್ಯಾಂಡಲ್ ಲೋಗೆ ಓಕೆನಾ ಒಂದು ಮಾರ್ಕ್ ಮಾಡ್ಕೊಳ್ಳಿ, ಹೈಗೆ ಒಂದು ಲೆವೆಲ್ನ ಮಾರ್ಕ್ ಮಾಡಿಕೊಂಡು ನೀವು ಆ ಕ್ಯಾಂಡಲ್ ಲೋ ಇಂದ ಹೈಗೆ ಒಂದು ಏನೋ ಟೂಲ್ನ ಡ್ರಾ ಮಾಡ್ಕೋಬೋದು, ಫಿಬ್ಬನಾಕಿ ಲೆವೆಲ್ಸ್ನ. ಸೊ ಡ್ರಾ ಮಾಡ್ಕೊಂಡಾಗ ನಮ್ಗೇನಾಗುತ್ತೆ, ಎಕ್ಸಾಕ್ಟ್ಲಿ ಅದೇ ಲೊಕೇಶನ್ದ ಪ್ರೈಸ್ ಅನ್ನೋದು ರಿವರ್ಸ್ ಆಗಿದೆ, ನಿಯರ್ಲಿ 13%, 5 to 10% ಅಂತೂ ಈಸಿಯಾಗಿ ಸಿಗುತ್ತೆ. ಸೊ ನೆಕ್ಸ್ಟ್ ನ್ಯೂಜೆನ್ 26 ಬಂದಿದೆ. ನೀವು ಹೇಳಿದ್ದು ಇನ್ನೊಂದು ಯಾವುದು, ಐನಾಕ್ಸ್ ಇಂಡಿಯಾ. ಓಕೆ, ಸೊ ಐನಾಕ್ಸ್ ಇಂಡಿಯಾ ಚೆಕ್ ಮಾಡೋಣ ಒಂದ್ಸರಿ. ಐನಾಕ್ಸ್ ಇಂಡಿಯಾ ನೋಡಿ, ಐನಾಕ್ಸ್ ಇಂಡಿಯಾ ನಮಗೆ ಹೈಯೆಸ್ಟ್ ವಾಲ್ಯೂಮ್ ಬಂದಿರೋದು ಯಾವುದು ಮಾರ್ಕ್ ಮಾಡ್ಕೊಳ್ಳಿ. ಹೈಯೆಸ್ಟ್ ವಾಲ್ಯೂಮ್ ಬಂದಿರೋದು ಈ ಕ್ಯಾಂಡಲ್, ಡಿವಿಡೆಂಡ್ ಕೊಟ್ಟಿದ್ದಾರೆ ಅವತ್ತು. ಆ್ಯಂಡ್ ಆ ಹೈ ಮಾರ್ಕ್ ಮಾಡ್ಕೊಳ್ಳಿ ಆ್ಯಂಡ್ ಆ ಲೋಯೆಸ್ಟ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, ಆ ಲೋಯೆಸ್ಟ್ ಪಾಯಿಂಟು ಹೈಯೆಸ್ಟ್ ಪಾಯಿಂಟು. ನೆಕ್ಸ್ಟು ಆ ಲೋಯೆಸ್ಟ್ ಪಾಯಿಂಟಿಂದ ಹೈಯೆಸ್ಟ್ ಪಾಯಿಂಟ್ಗೆ ಫಿಬ್ಬನಾಕಿನ ಡ್ರಾ ಮಾಡ್ಕೊಳ್ಳಿ, ಎಕ್ಸಾಕ್ಟ್ಲಿ ಈ ಲೊಕೇಶನ್ನು. ನೋಡಿ ನಮಗೆ ಆಲ್ಮೋಸ್ಟ್ ಒಂದು ಫ್ಯೂ ಪೈಸೆಗಳಿಲ್ಲ ಅಥವಾ ಫ್ಯೂ ರುಪೀಸಲ್ಲಿ ಮಿಸ್ ಆಗಿದೆ. ಅದೇ ಲೊಕೇಶನ್ದ ಪ್ರೈಸ್ ಏನಾಗ್ತಿದೆ ನೋಡಿ, ಬೌನ್ಸ್ ಆಗಿ ನಿಯರ್ಲಿ 10% ರ್ಯಾಲಿ ಆಗಿದೆ. ಓಕೆನಾ, ಸೊ ನೆಕ್ಸ್ಟು ನ್ಯೂಜೆನ್ ಚೆಕ್ ಮಾಡಿ. 26 ನ್ಯೂಜೆನ್ ಬಂದು ಈ ಥರ ನೀವು ಸ್ಟಾಕ್ ಬೈ ಸ್ಟಾಕ್ ಚೆಕ್ ಮಾಡಿ, ಮೆಜಾರಿಟಿ ಸಕ್ಸಸ್ ಇರುತ್ತೆ. ಇದು ಸ್ವಿಂಗಿಗೆ ಮಾತ್ರ, ಅರ್ಥ ಆಯ್ತಾ? ನೋಡಿ ನ್ಯೂಜೆನ್ ನಮ್ಗೆ ಎಲ್ಲಿ ಬಂದಿರೋದು, ನಮಗೆ ಈ ಕ್ಯಾಂಡಲ್ಲಿ ಹೈಯೆಸ್ಟ್ ವಾಲ್ಯೂಮ್ ವಿತ್ ಹೈಯೆಸ್ಟ್ ಪ್ರೈಸ್ ಮೊಮೆಂಟಮ್ ಬಂದಿರೋದು ಈ ಕ್ಯಾಂಡಲ್, ಕರೆಕ್ಟ್ ಅಲ್ವಾ? ಆ್ಯಂಡ್ ಫಸ್ಟ್ ಕೆಲಸ ನಮಗೇನು, ಹೈನ ಮಾರ್ಕ್ ಮಾಡ್ಕೊಳ್ಳಿ. ಇನ್ಸ್ಟಿಟ್ಯೂಷನ್ ಮನಿ ಬಂದಿರೋದು ಈ ಕ್ಯಾಂಡಲ್ಲಿ, ಓಕೆನಾ, ಈ ಹೈಯೆಸ್ಟ್ ಪಾಯಿಂಟ್ ಎಕ್ಸಾಕ್ಟ್ಲಿ ಇಲ್ಲಿ. ಆ್ಯಂಡ್ ಆ ಲೋನ ಮಾರ್ಕ್ ಮಾಡ್ಕೊಳ್ಳಿ. ಸೊ ಲೋ ಎಲ್ಲಿದೆ ನಮಗೆ, ಕ್ಯಾಂಡಲ್ ಲೋ ಬಂದು ಈ ಲೊಕೇಶನ್ಲಿದೆ. ಈಗ ಫಿಬ್ಬನಾಕಿನ ಡ್ರಾ ಮಾಡ್ಕೊಳ್ಳಿ. ಬಾಟಮ್ ಲೋಯೆಸ್ಟ್ ಪಾಯಿಂಟಿಂದ ಹೈಯೆಸ್ಟ್ ಪಾಯಿಂಟ್ಗೆ ಫಿಬ್ಬನಾಕಿನ ಡ್ರಾ ಮಾಡಿಕೊಂಡ್ರೆ ನೋಡಿ ಪಿನ್ ಪಾಯಿಂಟು ಆಲ್ಮೋಸ್ಟ್ ಏನು ಕರೆಕ್ಟ್ ಅಲ್ವಾ, ಅದೇ ಲೊಕೇಶನಿಂದ ಬೌನ್ಸ್ ಆಗಿದೆ ಪ್ರೈಸ್. ಆ್ಯಂಡ್ ಎಲ್ಲಿ ತನಕ ಬೌನ್ಸ್ ಆಗಿದೆ ಇದು ಪರ್ಸೆಂಟೇಜ್ನ ಚೆಕ್ ಮಾಡ್ಕೊಳ್ಳಿ. ಜಸ್ಟ್ 4 ಡೇಸಲ್ಲಿ 4 ದಿನ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ನಮಗೆ 1, 2, 3, 4 ದಿನ ಪ್ರೈಸ್ ಎಷ್ಟು ರ್ಯಾಲಿ ಆಗಿದೆ, 13% ರ್ಯಾಲಿ ಆಗಿದೆ, ಕರೆಕ್ಟ್ ಅಲ್ವಾ? ಮತ್ತೆ ಯಾಕೆ ಇದು ಈ ಥರ ವರ್ಕ್ ಆಗಬೇಕು ಅಂದರೆ ನಾನು ಏನು ಹೇಳಿದೆ ನಿಮಗೆ, ಇಲ್ಲಿ ನೋಡಿ ಬಿಗ್ ಮನಿ ಎಂಟರ್ ಆದಮೇಲೆ ಹಿಂಗೆ ಬಿದ್ದೋಗಲ್ಲ ಯಾವತ್ತು ಸ್ಟಾಕು, 99% ಆ ಥರ ಬೀಳಲ್ಲ. ಓಕೆನಾ, ಯಾವತ್ತು ಸ್ಟಾಕ್ ಏನಾಗುತ್ತೆ, ಹಿಂಗೋಗಿ ಕರೆಕ್ಷನ್ ಬಂದು ಹಿಂಗೋಗಿ ನೆಕ್ಸ್ಟು ನೋಡಿ ನಿಮಗೆ ಇಲ್ಲಿಂದ ಇನ್ನೂ ಫರ್ದರ್ ಮೇಲೆ ಹೋಗ್ಬೋದು ಅಥವಾ ಬೀಳ್ಬೋದು. ಬಟ್ ಈ ಬಿ ವೇವ್ ಅಂತ ಕರಿತೀವಿ ಇದನ್ನ ನಾವು, ಓಕೆನಾ. ABC ನಲ್ಲಿ ಇದು ಎ ಫಸ್ಟ್ ಕರೆಕ್ಷನ್ ಬರ್ತಲ್ಲ, ಇದು ಎ, ಈ ಮೇಜರ್ ಬೀಳತ್ತಲ್ವ ಇದು ಸಿ, ಓಕೆನಾ. ಈ ಬಿ ವೇವ್ ಇದೆಯಲ್ವಾ, ಬಿ ವೇವ್ ಬಂದು 80 to 90% ಅದು ಟೈಮ್ಸು ಮಾರ್ಕೆಟಲ್ಲಿ ಕ್ರಿಯೇಟ್ ಆಗೇ ಆಗತ್ತೆ, ಓಕೆನಾ. ಸೊ ಅದಕ್ಕೆ ಈ ಒಂದು ಸ್ಟ್ರಾಟಜಿನ ನಾವು ಫಾಲೋ ಮಾಡ್ತೀವಿ. ಸರ್ಟೈನ್ ಸ್ಟೇಜಸ್ ಇರುತ್ತೆ. ಸಮ್ ಸ್ಟೇಜಸ್ ಅಂದರೆ ಮಾರ್ಕೆಟ್ ವೈಲೆಂಟ್ ಆಗಿದೆ ಅಂದರೆ ಬೀಳೋಡುವಾಗ ಎಕ್ಸ್ಟ್ರೀಮ್ಲಿ ರೆಡ್ ಅಲ್ಲಿದೆ, ಎವ್ರಿ ಡೇ 200-300 ಪಾಯಿಂಟ್ಸ್ ಮಾರ್ಕೆಟ್ ಸೆಲ್ಲಿಂಗ್ ಸೈಡ್ ಪ್ರೆಷರ್ ಇದೆ. ಸೊ ಆ ಥರ ಸಿಚುವೇಶನ್ಸ್ ಇದ್ದಾಗ, ಹ್ಯೂಜ್ ವಾಲಟಿಲಿಟಿ ಇದ್ದಾಗ ಅಥವಾ ಗ್ಲೋಬಲ್ ಸೆಂಟಿಮೆಂಟ್ ಎಕ್ಸ್ಟ್ರೀಮ್ಲಿ ಬ್ಯಾಡ್ ಇದ್ದಾಗ 1 ವೀಕ್ ಅಥವಾ 1.5 ವೀಕ್ ಅವಾಯ್ಡ್ ಮಾಡಿ. ಅವಾಗೂ ಸಕ್ಸಸ್ ಆಗತ್ತಿಲ್ಲ ಅಂತ ಹೇಳ್ತಿಲ್ಲ, ಬಟ್ ಅವಾಯ್ಡ್ ಮಾಡಿ, ಓಕೆನಾ. ಯಾಕಂದರೆ ಓವರ್ ನೈಟ್ ಕ್ಯಾರಿ ಮಾಡೋದಲ್ವ, ಓವರ್ ನೈಟ್ ಕ್ಯಾರಿ ಮಾಡೋದು ಯಾವತ್ತು ರಿಸ್ಕಿನೇ ಅಲ್ವ. ಸೊ ಅದಕ್ಕೆ ಸಡನ್ನಾಗಿ ಗ್ಯಾಪ್ ಡೌನ್ಸ್ ಆಗೋ ಚಾನ್ಸಸ್ ಇರುತ್ತೆ ವಾಲಟಿಲಿಟಿ ಇದ್ದಾಗ, ಆ ಟೈಮಲ್ಲಿ ಮಾತ್ರ ಅವಾಯ್ಡ್ ಮಾಡಿ. ರಿಮೈನಿಂಗ್ ನೋಡಿ ಮಾರ್ಕೆಟ್ ಯಾವತ್ತೂ ವೈಲೆಂಟ್ ಆಗಿರಲ್ಲ, ಎಕ್ಸೆಪ್ಟ್ 1 ತಿಂಗಳು ಅಥವಾ ಕೆಲವು ವೀಕ್ಸ್ ಅಷ್ಟೇ ಯಾವತ್ತು ಮಾರ್ಕೆಟು ಅಗ್ರೆಸಿವ್ ಆಗಿ ಸೆಲ್ ಸೈಡ್. ರಿಮೈನಿಂಗ್ ಟೈಮಲ್ಲೆಲ್ಲ ಐದರ್ ಸ್ಲೋ ಆಗಿ ಬೀಳುತ್ತೆ ಅಥವಾ ಸ್ಲೋ ಆಗಿ ಮೇಲೆ ಹೋಗುತ್ತೆ ಅಥವಾ ಸೈಡ್ ವೇಸ್ ಆ್ಯಕ್ಷನ್ ಇರುತ್ತೆ. ಸೊ ಅಗ್ರೆಸಿವ್ ಸೆಲ್ಲಿಂಗ್ ಬರಲ್ಲ, ಮೆಜಾರಿಟಿ ಆಫ್ ದ ಟೈಮ್ಸ್ ಬರಲ್ಲ, ರೇರ್ ಕೇಸ್ ಬಂದಾಗ ಅದರಿಂದ ದೂರ ಇರಿ ಅಷ್ಟೇ. ಸೊ ಈಗ ನಮ್ಗೆ ನೋಡಿ ಇದು ಆಯಿತಾ. ನೆಕ್ಸ್ಟ್ JSLL ಬಂದಿದೆ. ಸೊ ಇದು ಯಾವಾಗ ಬಂದಿದೆ, 2/6/2026 ಬಂದಿದೆ. ಇದನ್ನ ಚೆಕ್ ಮಾಡ್ಕೊಳ್ಳಿ. ಈ ಪ್ರತಿಯೊಂದು ಸ್ಟಾಕು ನೀವು ಬ್ಯಾಕ್ ಟೆಸ್ಟ್ ಮಾಡಿ, ಓಕೆನಾ. ನಿಮಗೆ ಇಯರ್ಸ್ ಆಫ್ ಡಾಟಾ ಬರುತ್ತೆ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ, ಎವ್ರಿ ಸಿಂಗಲ್ ಸ್ಟಾಕ್ನ ನೀವು ಚೆಕ್ ಮಾಡ್ಕೋಬೋದು. ಇಲ್ಲಿ ನೋಡಿ ಇದು ಮೇಯ್ನ್ಲಿ ವಾಲ್ಯೂಮ್ ಎಲ್ಲಿ ಬಂದಿದೆ ನೋಡಿ, ಈ ಕ್ಯಾಂಡ್ಲು. ಬಟ್ ಇಲ್ಲಿ ನೀವು ಈ 2 ಕ್ಯಾಂಡಲಲ್ಲಿ ಮೇಯ್ನ್ ವಾಲ್ಯೂಮ್ ಬಂದಿರೋದು. ಆದರೆ ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಗೊತ್ತಾ,
ನಮಗೆ ರೆಡ್ ವಾಲ್ಯೂಮ್ ಅಂದ್ರೆ ಸೆಲ್ಲಿಂಗ್ ಕ್ಯಾಂಡಲ್ ಇದೆಯಲ್ವಾ, ಇದು ಡೈಲಿ ಕ್ಯಾಂಡಲ್ ಅದೇ ದೊಡ್ಡದಾಗಿ ಬಂದಿದೆ ಅಂಡ್ ಮೈನ್ಲಿ ಇದು ಬಾಟಮ್ ಅಲ್ಲಿ ಬರ್ತಾ ಇರೋದು. ಸೊ ಅದರಲ್ಲೂ ರೆಡ್ ವಾಲ್ಯೂಮ್, ನಮಗೆ ಗ್ರೀನ್ ವಾಲ್ಯೂಮ್ ಬಿಗ್ ಆಗಿರಬೇಕು. ಸೊ ಅದರಿಂದ ನಾವು ಇದನ್ನ ಇಗ್ನೋರ್ ಮಾಡ್ತಿದ್ದೀವಿ ಅಷ್ಟೇ ಡಿಫ್ರೆನ್ಸ್. ನೆಕ್ಸ್ಟ್ ರೂಬಿಕಾನ್ ಬಂದಿದೆ 2.6. ರೂಬಿಕಾನ್ ಚೆಕ್ ಮಾಡಿ 2.6. ಸೊ ರೂಬಿಕಾನ್ ನಾವು ನೋಡೋದಾದ್ರೆ ಇಲ್ಲಿ ನೋಡಿ, ನಮಗೆ ಮೇಯ್ನ್ ಆಗಿ ಯಾವ ಲೊಕೇಶನ್ ಇಂದ ಬಂದಿರೋದು, ಹೈಯೆಸ್ಟ್ ವಾಲ್ಯೂಮ್ ಕ್ಯಾಂಡಲ್ ನಾನು ಮಾರ್ಕ್ ಮಾಡೋದಾದ್ರೆ ಈ ಕ್ಯಾಂಡಲ್ ಬಂದು ನನಗೆ ಹೈಯೆಸ್ಟ್ ವಾಲ್ಯೂಮ್ ಕ್ಯಾಂಡಲ್, ಓಕೆನಾ. ಅದರ ಹಿಂದಿನ ದಿನನೂ ಬಂದೆ, ಬಟ್ ಡಾಮಿನೇಷನ್ ಆಗಿರೋದು ಈ ಕ್ಯಾಂಡಲ್ ಅಲ್ಲಿ, ಕರೆಕ್ಟ್ ಅಲ್ವಾ. ಸೊ ಅದ್ರ ನೆಕ್ಸ್ಟ್ ನನಗೆ ಆಲ್ಮೋಸ್ಟ್ ವಾಲ್ಯೂಮ್ ಸಿಮಿಲರ್ ವಾಲ್ಯೂಮ್ ಬಂದಿದ್ರು ನಾನು ಕನ್ಸಿಡರ್ ಮಾಡ್ತಿದ್ದೆ, ಬಟ್ ಬಿಫೋರ್ ಬಂದಿರೋ ವಾಲ್ಯೂಮ್ಗೆ ನಾನು ಸ್ವಲ್ಪ ಕಡಿಮೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀನಿ. ಈಗ ನನಗೆ ಈ ಕ್ಯಾಂಡಲ್ ಇದೆಯಲ್ವಾ, ಇಲ್ಲಿ ಎಕ್ಸಾಕ್ಟ್ ಅನ್ನು ಕ್ಯಾಂಡಲ್ ಲೋ ಕ್ರಿಯೇಟ್ ಆಗಿದೆ, ಹೈ ಬಂದು ಎಕ್ಸಾಕ್ಟ್ಲಿ ಇಲ್ಲಿದೆ. ಸೊ ನಾನು ನಿಮ್ಗೆ ಏನ್ ಹೇಳಿದೆ ನೋಡಿ, ಈ ಲೊಕೇಶನ್ ಇಂದ ನೋಡಿ ಇಲ್ಲಿ ತನಕ ನಾವೇನ್ ಮಾಡ್ತೀವಿ, ಫಿಬೊನಾಕಿ ಟೂಲ್ ನ ಡ್ರಾ ಮಾಡ್ಕೊಂಡಿದ್ದೀವಿ. ಈಗ ಮೇನ್ ಆಗಿ ನಂಗೆ 80% ಕರೆಕ್ಷನ್ ಬಂದಾಗ ನೆಕ್ಸ್ಟ್ ಆಲ್ಮೋಸ್ಟ್ 3rd ಡೇ ಬಂದಿದ್ದಾನೆ ನೋಡಿ, 1, 2, 3ನೇ ದಿನ ನೀಟಾಗಿ ಇಲ್ಲಿ ಬಂದ ಆರ್ಡರ್ ಎಕ್ಸಿಕ್ಯೂಟ್ ಆಯ್ತು. ಎಕ್ಸಿಕ್ಯೂಟ್ ಆದ್ಮೇಲೆ ಪ್ಯಾನಿಕ್ ಇರುತ್ತೆ ಒಂದೊಂದ್ಸರಿ, ಲೈವ್ ಅಲ್ಲಿ ಇರ್ತಿರಲ್ವಾ. ಸೊ ಲೈವ್ ಅಲ್ಲಿ ಇದ್ದಾಗ ಇಲ್ಲಿ ನೀವು ಎಂಟ್ರಿ ಲಿಮಿಟ್ ಆರ್ಡರ್ ಎಕ್ಸಿಕ್ಯೂಟ್ ಆಗಿದೆ, ಅಲ್ಲಿಂದ 5% ಬಿತ್ತು, ಇನ್ನು 5-6%. ಸೊ ಈ ಟೈಮಲ್ಲಿ ಏನಾಗಿದೆ ಅಂದ್ರೆ ಪ್ಯಾನಿಕ್ ಕ್ರಿಯೇಟ್ ಆಗುತ್ತೆ, ಅರ್ಥ ಆಯ್ತಾ. ಪ್ಯಾನಿಕ್ ಕ್ರಿಯೇಟ್ ಆದ್ರೂ ಸ್ಟಿಲ್ ನಾವು ಈ ರಿಸ್ಕ್ ನ ಕ್ಯಾರಿ ಮಾಡಲೇಬೇಕು. ಯಾಕಂತಂದ್ರೆ ರೀಸನ್ ಏನಂದ್ರೆ ನಮ್ಮ ಎಸ್ ಎಲ್ ಇರೋದು ಕ್ಯಾಂಡಲ್ ಕ್ಲೋಸಿಂಗ್ ಬೇಸಿಸ್ ಮೇಲೆ, ಓಕೆನಾ. ರನ್ನಿಂಗ್ ಕ್ಯಾಂಡಲ್ ಬೇಸ್ ಮೇಲೆ ನಮ್ಮ ಎಸ್ ಎಲ್ ಇಲ್ಲ ಅಂದ್ರೆ ಫಸ್ಟ್ ನಾವು ಎಸ್ ಎಲ್ ನ ಡಿಸೈಡ್ ಮಾಡಲ್ಲ, ನಮ್ಮ ಎಸ್ ಎಲ್ ಡಿಸೈಡ್ ಆಗಿರುತ್ತೆ, ಬಟ್ ಅದ್ರ ಕೆಳಗಡೆ ಕ್ಯಾಂಡಲ್ ಕ್ಲೋಸ್ ಆಗಬೇಕು. ಬಟ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಎಲ್ಲ ರಿಜೆಕ್ಷನ್ ಕ್ಯಾಂಡಲ್ಸ್, ಇಲ್ಲಿ ರಿಜೆಕ್ಟ್ ಆಯ್ತು, ನೆಕ್ಸ್ಟ್ ಡೇ ರಿಜೆಕ್ಟ್ ಆಯ್ತು, ಅದ್ರ ನೆಕ್ಸ್ಟ್ ಏನು ರಿಜೆಕ್ಟ್ ಆಗ್ತಾ ಇದೆ, ಅದ್ರ ನೆಕ್ಸ್ಟ್ ಏನು ರಿಜೆಕ್ಟ್ ಆಗ್ತದೆ, ಕಂಟಿನ್ಯೂಸ್ ಆಗಿ 4 ಡೇಸ್ ಪ್ರೈಸ್ ಬಾಟಮ್ ಅಲ್ಲಿ ರಿಜೆಕ್ಟ್ ಆಗ್ತಾ ಇದೆ. ಸೊ ಅವಾಗ ನಾವೇನ್ ಮಾಡ್ತೀವಿ, ವೆಯ್ಟ್ ಮಾಡಬೇಕು. ಸೊ ಅಲ್ಲಿಂದ ನೀಟಾಗಿ ಏನಾಗಿದೆ ನೋಡಿ, ಪ್ರೈಸ್ ಅಲ್ಲಿ ಜಸ್ಟ್ 1 ಡೇನಲ್ಲೇ ಅದು ರಿಕವರಿ ಆಗಿರೋದು ಎಷ್ಟು, 10%. ಜಸ್ಟ್ 4 ಡೇಸ್ ಅಲ್ಲಿ ನೀವು ಹತ್ರ 20% ಪ್ರೈಸ್ ರ್ಯಾಲಿ ಬಂದಿದೆ, ಕರೆಕ್ಟ್ ಅಲ್ವಾ. ಸೊ ಹಂಗೆ ನೀವು ಚೆಕ್ ಮಾಡ್ತಾ ಹೋದ್ರೆ ನಿಮಗೆ ಮೆಜಾರಿಟಿ ಆಫ್ ದ ಟೈಮ್ಸ್ ಸ್ಟಾಕ್ ಅನ್ನೋದು ನಿಮಗೆ ಮೊಮೆಂಟಮ್ ಸಿಗುತ್ತೆ. ಲೆಟ್ಸ್ IFCI 36 ಬಂದಿದೆ, IFCI 36 ಚೆಕ್ ಮಾಡ್ಕೊಳ್ಳಿ. ಎಕ್ಸಾಕ್ಟ್ಲಿ 36 ಅಂದ್ರೆ ಈ ಕ್ಯಾಂಡಲ್ ಇಲ್ಲಿ ಮಾರ್ಕ್ ಮಾಡ್ತೀನಿ ನೋಡಿ, ಈ ಕ್ಯಾಂಡಲ್. ಸೊ ಈ ಕ್ಯಾಂಡಲ್ ಮೇನ್ ನಾವೇನ್ ಮಾಡ್ತೀವಿ, ಬಾಟಮ್ ನ ಮಾರ್ಕ್ ಮಾಡ್ಕೋಬೇಕು, ಓಕೆನಾ. ಬಾಟಮ್ ಮಾರ್ಕ್ ಮಾಡಿದೆ, 1 ನಿಮಿಷ, ಬಾಟಮ್ ನ ಮಾರ್ಕ್ ಮಾಡಿದೆ. ನೆಕ್ಸ್ಟ್ ಆ ಕ್ಯಾಂಡಲ್ ಟಾಪ್ ನ ಮಾರ್ಕ್ ಮಾಡ್ಕೊಳ್ಳಿ, ಓಕೆನಾ. ಸೊ ಅಲ್ಲಿಂದ ಫಿಬೊನಾಕಿ ಟೂಲ್ ನ ಡ್ರಾ ಮಾಡ್ಕೊಳ್ಳಿ. ನಮಗೆ ಫಿಬೊನಾಕಿ ಟೂಲ್ ಎಲ್ಲಿದೆ, ಇಲ್ಲಿದೆ ನೋಡಿ, ಈ ಝೋನ್. ಸೊ ಫಿಬೊನಾಕಿ ಟೂಲ್ ನ ಡ್ರಾ ಮಾಡ್ಕೊಂಡ್ವಿ. ಅಲ್ಲಿಂದ ಏನಾಗಿದೆ, ಪ್ರೈಸ್ ಅಲ್ಲಿ ನಮಗೆ 80% ಕರೆಕ್ಷನ್ ಬರಬೇಕು, ಬಂದಿದೆಯಾ ಇಲ್ಲಿ ನೀವು ಅಬ್ಸರ್ವ್ ಮಾಡಿ, 80% ಕರೆಕ್ಷನ್ ಬಂದಿದೆ. ಅದಾದ್ಮೇಲೆ ನೆಕ್ಸ್ಟ್ ಏನಾಗಿದೆ, ಇಮಿಡಿಯೇಟ್ ಆಗಿ ಪ್ರೈಸ್ 5% ಬೌನ್ಸ್ ಆಗಿದೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ನಿಮಗೆ ಇಲ್ಲಿಂದ ಹಿಡಿದು 80% ಕರೆಕ್ಷನ್ ಬಂತು, 5% ಪ್ರೈಸ್ ಬೌನ್ಸ್ ಆಯಿತು. ಅದಾದ್ಮೇಲೆ ಆಲ್ಮೋಸ್ಟ್ ನಮ್ಮ ಎಸ್ ಎಲ್ ಹತ್ರ ಬಂತು. ಇದು ರಿಜೆಕ್ಷನ್ ಕ್ಯಾಂಡಲ್, ಇದು ಇನ್ವರ್ಟೆಡ್ ಹ್ಯಾಮರ್ ಅಂತ ಕರಿತೀವಿ. ನಾನೇನು ಕ್ಯಾಂಡಲ್ ಸ್ಟಿಕ್ಸ್ ಅಲ್ಲಿ ಡೀಪ್ ಆಗಿ ಹೋಗಿ ಅಂತ ಹೇಳ್ತಾ ಇಲ್ಲ. ರಿಜೆಕ್ಷನ್ ಕ್ಯಾಂಡಲ್ ಯಾವುದು ಅಂತ ನಿಮ್ಗೆ ನಾಲೆಜ್ ಇದ್ರೆ ಸಾಕು. ಡೋಜಿ, ಸ್ಪಿನ್ನಿಂಗ್ ಟಾಪ್, ಹ್ಯಾಮರ್, ಇನ್ವರ್ಟೆಡ್ ಹ್ಯಾಮರ್, ಇವುಗಳ ಒಂದು ನಾಲೆಜ್ ಇದ್ರೆ ಸಾಕು ನಿಮಗೆ. ರಿಜೆಕ್ಷನ್ ಕ್ಯಾಂಡಲ್ ಅಂದ್ರೆ ನಿಮಗೆ ಈ ಕ್ಯಾಂಡಲ್ ನೋಡಿದ ತಕ್ಷಣ ಅರ್ಥ ಆಗುತ್ತೆ. ನೋಡಿ ಈ ಕ್ಯಾಂಡಲ್ ಯಾವ ತರ ಫಾರ್ಮೇಶನ್ ಆಗಿದೆ, ಈ ಕ್ಯಾಂಡಲ್ ಯಾವ ತರ ಫಾರ್ಮೇಶನ್ ಆಗಿದೆ. ಇವೆಲ್ಲ ಸ್ವಿಂಗ್ ಅಲ್ಲಿ ಏನ್ ಗೊತ್ತಾ, ಇಂಟ್ರಾಡೇ ಆದ್ರೆ ನಾವು ಪಿನ್ ಪಾಯಿಂಟ್ ಎಸ್ ಎಲ್ ನ ಇಡಬಹುದು, ಬಟ್ ಸ್ವಿಂಗ್ ಅಲ್ಲಿ ಗ್ಯಾಪ್ ಅಪ್ ಗ್ಯಾಪ್ ಡೌನ್ಸ್ ಅಂತ ಒಂದು ಬರುತ್ತೆ ನಮಗೆ ಡೈಲಿ ಪ್ರೀ ಮಾರ್ಕೆಟ್ ಅಲ್ಲಿ. ಸೊ ಅವುಗಳಲ್ಲಿ ಅಲ್ಲಿ ಸ್ವಲ್ಪ ಏರುಪೇರು ಆಗ್ತಾ ಇರುತ್ತೆ. ನಾವು ಅಕ್ಯುರೇಟ್ ಆಗಿ ಇದೇ ಲೆವೆಲ್ ಇಂದನೇ ಬೌನ್ಸ್ ಆಗುತ್ತೆ ಅಂತ ಹೇಳಕ್ ಆಗಲ್ಲ, ಅಂಡ್ ಅಕ್ಯುರೇಟ್ ಆಗಿ ಇಷ್ಟೇ ಎಸ್ ಎಲ್, ಪಿನ್ ಪಾಯಿಂಟ್ ಎಸ್ ಎಲ್ ಅಂತಾನು ಹೇಳಕ್ಕಾಗಲ್ಲ ಸ್ವಿಂಗ್ ಅಲ್ಲಿ, ಓಕೆನಾ. ಸೊ ಅದರಿಂದ ನಾವೇನ್ ಮಾಡ್ತೀವಿ, ರಿಜೆಕ್ಷನ್ ಕ್ಯಾಂಡಲ್ಸ್ಗೂ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ. ಇಲ್ಲಿ ಇಲ್ಲ ನಾನು ಕೊಡಲ್ಲ ಅಂದ್ರೆ ಇಲ್ಲಿ 5% ಪ್ರಾಫಿಟ್ ಬುಕ್ ಆಗಿದೆ. ಅದಾದ್ಮೇಲೆ ನೆಕ್ಸ್ಟ್ ಏನಾಗಿದೆ ನೀವು ಚೆಕ್ ಮಾಡಿ, ಯಾವ ತರ ಬೌನ್ಸ್ ಆಗಿದೆ. ಒಂದೇ ದಿನ 20% ಸರ್ಕ್ಯೂಟ್, ಅದ್ರ ನೆಕ್ಸ್ಟ್ ಡೇ ಇನ್ನೊಂದು 7%, ಇನ್ನು ಅದ್ರ ನೆಕ್ಸ್ಟ್ ಡೇ ಹೋಗ್ತಾನೆ ಇದೆ ನಾನ್ ಸ್ಟಾಪ್. ಇದು ನೋಡಿ, ಈ ಬಿಗ್ ಮೂವ್ ಇದೆಯಲ್ವಾ. ಇವಾಗ ಏನ್ ನೀವು ಇಲ್ಲಿ 33% ರ್ಯಾಲಿ ನೋಡಿದ್ರಿ, ನಮ್ಮ ಒಂದು ಲೊಕೇಶನ್ ಇಂದ ಮಾರ್ಕ್ ಮಾಡೋದಾದ್ರೆ ಎಷ್ಟು ರ್ಯಾಲಿ ಕೊಟ್ಟಿದ್ದಾನೆ, ನಿಯರ್ಲಿ 30% ರ್ಯಾಲಿ ನಮ್ಮ ಲೊಕೇಶನ್ ಇಂದ ಹೋಗಿರೋದು. ಅದು ಎಷ್ಟು ದಿನ ತಗೊಂಡಿದ್ದಾನೆ 30% ರ್ಯಾಲಿಗೆ, 1, 2, 3, 4, 5, 6, 7 ದಿನ, 7 ಡೇಸ್ ಅಲ್ಲಿ ಎಷ್ಟು ಕೊಟ್ಟಿದ್ದಾನೆ, 30% ರ್ಯಾಲಿ ಕೊಟ್ಟಿದ್ದಾನೆ, ಆಯ್ತಾ. ಈಗ ನೀವು ಅಬ್ಸರ್ವ್ ಮಾಡಿ, ಮೇನ್ಲಿ ನಾನು ಮೊದಲು BTS ಸ್ಟ್ರಾಟಜೀಸ್ ನ ಹೇಳ್ಕೊಡುವಾಗ 99% ಆಫ್ ದ ಟೈಮ್ಸ್ ನಮ್ಮ ಎಂಟ್ರಿ ಇಲ್ಲಿ ಇರ್ತಾ ಇತ್ತು, ಈ ಲೊಕೇಶನ್ ಅಲ್ಲಿ. ಬಟ್ ಇವಾಗ ಆ ಸ್ಟಾಕ್ ಆಲ್ರೆಡಿ ಬಿಗ್ ಪ್ಲೇಯರ್ಸ್ ಬಂದು ಡೀಪ್ ಕರೆಕ್ಷನ್ ಆಗಿ ಆಲ್ಮೋಸ್ಟ್ ಬಾಟಮ್ ಅಲ್ಲಿ ನಾವು ಎಂಟ್ರಿ ಆಗ್ತಾ ಇದೀವಿ. ಅಲ್ಲಿಂದ ರಿವರ್ಸಲ್ ಆಗೋ ಚಾನ್ಸಸ್ 90% ಇರುತ್ತೆ. 90% ಅಲ್ಲಿಂದ ಸ್ಟಾಕ್ ರಿವರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಅದು ಗೋಲ್ಡನ್ ಝೋನ್ ಅಥವಾ ಬೆಸ್ಟ್ ಝೋನ್, ಅದು ರಿವರ್ಸ್ ಆಗೋಕ್ಕೆ ಸ್ಟಾಕ್ಗೆ. ಇನ್ಸ್ಟಿಟ್ಯೂಷನ್ಸ್ ಯಾರೆಲ್ಲ ಇಲ್ಲಿ ಎಂಟ್ರಿ ಆಗಿದ್ದಾರೆ ಅವರು ಫರ್ದರ್ ಮೂವ್ ತಗೊಂಡು ಹೋಗೋಕ್ಕೆ ಬೆಸ್ಟ್ ಲೊಕೇಶನ್ ಬಂದು ಇದಾಗಿರುತ್ತೆ. ಸೊ ಅದಕ್ಕೆ ಆ ಲೊಕೇಶನ್ ಇಂದನೇ ಪ್ರೈಸ್ ಅನ್ನೋದು ಬೌನ್ಸ್ ಆಗೋಕ್ಕೆ ಶುರುವಾಗುತ್ತೆ. ಈಗ ಲೆಟ್ಸೆ ನಾನು ಇನ್ನೊಂದು ಸ್ಟಾಕ್ ತಗೊಂತೀನಿ, ಲೆಟ್ಸೆ ಲಕ್ಷ್ಮಿ ಕೆಮಿಕಲ್ಸ್ ಅಂತ ಹೇಳ್ಬಿಟ್ಟು. ಸೊ ಲಕ್ಷ್ಮಿ ಕೆಮಿಕಲ್ಸ್ ನ ಚೆಕ್ ಮಾಡಿ.
ಓಕೆ, ಆರ್ಗ್ಯಾನಿಕ್ಸ್. ಓಕೆ, ಲಕ್ಷ್ಮಿ ಆರ್ಗ್ಯಾನಿಕ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್. ಸೊ ನಮಗೆ ಮೇನ್ ಬಂದಿರೋದು ಯಾವ ಲೊಕೇಶನ್ ಅಲ್ಲಿ ಹೈಯೆಸ್ಟ್ ವಾಲ್ಯೂಮ್ ಬಂದಿರೋದು? ಎಕ್ಸಾಕ್ಟ್ಲಿ ಈ ಕ್ಯಾಂಡಲ್, ಕರೆಕ್ಟ್ ಅಲ್ವಾ? ಸೊ ಈಗ ಆ ಕ್ಯಾಂಡಲ್ ಹೈ ಮತ್ತೆ ಲೋನ ಮಾರ್ಕ್ ಮಾಡ್ಕೊಳ್ಳಿ. ಫಸ್ಟ್ ಕೆಲಸ ನೋಡಿ, ಇದು ಲೋ ಕ್ಯಾಂಡಲ್, ಸಾರಿ, ಆ ಕ್ಯಾಂಡಲ್ ಲೋ ಬಂದು ನಮಗೆ ಎಕ್ಸಾಕ್ಟ್ಲಿ ಇದು ಲೋ ಅಂಡ್ ಹೈ ಯಾವುದು ಇಲ್ಲಿದೆ ನೋಡಿ, ಇದು ಹೈ. ಅಂಡ್ ಈಗ ನಾನು 80% ನ ಮಾರ್ಕ್ ಮಾಡ್ಕೊಳ್ಳೋದಾದ್ರೆ ಇಲ್ಲಿಂದ ನನಗೆ ಈ ತನಕ 80% ಇದೆ. ಸೊ ನನ್ನ ಎಂಟ್ರಿ ಎಲ್ಲಿದೆ? ಈ ಲೊಕೇಶನ್ ಇದೆ ನನ್ನ ಎಂಟ್ರಿ. ಅಂಡ್ ಎಸ್ ಎಲ್ ಇಟ್ ಆಗಿದೆಯಾ? 3 ದಿನ ಎಸ್ ಎಲ್ ಇಟ್ ಆಗಿದೆ, ಅರೌಂಡ್ 4% ಎಸ್ ಎಲ್ ಇಟ್ ಆಗಿದೆ. ರೆಸ್ಪೆಕ್ಟ್ ಕೊಡಿ. ಕ್ಲೀನ್ ಆಗಿ ಅವ್ನು ಬಂದು ಎಸ್ ಎಲ್ ಇಟ್ ಆದ, ಅದಕ್ಕೆ ರೆಸ್ಪೆಕ್ಟ್ ಕೊಡೋಣ. ಜೆ ಎಸ್ ಎಲ್ ಅಲ್ಲಿ ನೋಡಿದ್ವಿ ಝೀಲ್ ಬಂದಿದೆ. ಸೊ 4-6 ಝೀಲ್ ಚೆಕ್ ಮಾಡಿ. 4-6 ಝೀಲ್ ನ ಚೆಕ್ ಮಾಡ್ಕೊಳ್ಳಿ. 4-6 ಯಾವ ಕ್ಯಾಂಡ್ಲು? 5th ಜೂನ್ 4th ಜೂನ್. ಸೊ ನಮಗೆ ಹೈಯೆಸ್ಟ್ ವಾಲ್ಯೂಮ್ ಬಂದಿರೋದು ಈ ಕ್ಯಾಂಡಲ್ ಅಲ್ಲಿ, ಓಕೆನಾ? ಈ ಕ್ಯಾಂಡಲ್ ಅಂಡ್ ಅದರ ಹಿಂದಿನ ದಿನ ಇಲ್ಲಿಂದ ಬಂದಿದೆ. ಸೊ ಮೇನ್ ಆಗಿ ನಾವು ಎಂಟ್ರಿ ಎಲ್ಲಿ ತಗೊಂತೀವಿ? ಆ ಹೈಯೆಸ್ಟ್ ಕ್ಯಾಂಡಲ್ ವಾಲ್ಯೂಮ್ ಬಂದಿರೋ ಸ್ಟಾಕ್ ಅಲ್ಲಿ 80% ಕರೆಕ್ಷನ್. ಸೊ ಇದು ನಮಗೆ ಆಲ್ಮೋಸ್ಟ್ 80% ಕರೆಕ್ಷನ್ ಅಂದ್ರೆ ಇದು ಸ್ಮಾಲ್ ಎಸ್ ಎಲ್ ಇಟ್ ಆಗಿದೆ. ಬಟ್ ಸ್ಟಿಲ್ ನಾನು ಮಾರ್ಕ್ ಮಾಡೋದಾದ್ರೆ ಈ ಬಾಟಮ್ ಇಂದ ಈ ಹೈ, ಸೊ ನಮಗೆ ಎಸ್ ಎಲ್ ಎಷ್ಟು ಇಟ್ ಆಗಿದೆ, ಅಲ್ಲಿಂದ ಇಲ್ಲಿ ಎಂಟ್ರಿ ಇದೆ ಅಂಡ್ ಎಸ್ ಎಲ್ ಇಟ್ ಬಂದು ಆಲ್ಮೋಸ್ಟ್ ಇದು 4% ಎಸ್ ಎಲ್ ತಗೊಂಡಿದ್ದಾನೆ. ನೆಕ್ಸ್ಟ್ ರಿಕೋ ಆಟೋ ಬಂದಿದೆ. ಸೊ ರಿಕೋ ಆಟೋ ಚೆಕ್ ಮಾಡಿ 4/6/2026. ರಿಕೋ ಆಟೋ 4/6/2026. ಎಸ್ಎಲ್ ಎಷ್ಟು ಇಡಕ್ಕೆ ಸರ್? 5%? ಇಲ್ಲಿ ಹಂಗೇನಿಲ್ಲ, ಲೆವೆಲ್ ಇರತ್ತಲ್ವಾ? ಓಕೆ ಸರ್. ಸೊ ನಮ್ಮ ಲೆವೆಲ್ ಕೆಳಗಡೆ ಕ್ಯಾಂಡಲ್ ಕ್ಲೋಸ್ ಆಗ್ಬೇಕು ಅಷ್ಟೇ. ಸೊ 4/6 ಇದು ಎಕ್ಸಾಕ್ಟ್ಲಿ ಈ ಕ್ಯಾಂಡಲ್ ಬಂದಿರೋದು. ಅಲ್ಲಿಂದ ಪ್ರೈಸ್ ಅನ್ನೋದು ಬೋನ್ಸ್ ಆಗ್ತಾನೆ ಇದೆ. ಸೊ ಇದರಲ್ಲಿ ನಮ್ಗೆ ಯಾವುದೇ ತರಹದ ಎಂಟ್ರಿ ಸಿಕ್ಕಿಲ್ಲ. ನೆಕ್ಸ್ಟ್ STOL SOTL ಬಂದಿದೆ 4/6. ಚೆಕ್ ಮಾಡ್ಕೊಳ್ಳಿ. ಎಸ್ಎಲ್ ತೋರಿಸಿ ಸರ್ ಒಂದ್ಸರಿ. ತೋರಿಸ್ತೀನಿ. ಈಗ ಲೆಟ್ಸ್ ಸೇ ಇದು ನಮ್ಗೆ ಬಂದಿರೋದು 4/6. ಇದ್ರಲ್ಲಿ ತೋರಿಸ್ತೀನಿ ನೋಡಿ ಎಸ್ ಎಲ್. ಈಗ ನಮಗೆ ಈ ಕ್ಯಾಂಡಲ್ ಹೈಯೆಸ್ಟ್ ವಾಲ್ಯೂಮ್ ಬಂದಿರೋದು. ಫಸ್ಟ್ ಕೆಲಸ ನಮ್ಗೇನು, ಆ ಕ್ಯಾಂಡಲ್ ಹೈನ ಮಾರ್ಕ್ ಮಾಡ್ಕೊಂತೀವಿ. ಈ ಕ್ಯಾಂಡಲ್ ಹೈನ ಮಾರ್ಕ್ ಮಾಡ್ಕೊಂಡೆ. ಸೆಕೆಂಡ್ ಏನು, ಆ ಕ್ಯಾಂಡಲ್ ಲೋನ ಮಾರ್ಕ್ ಮಾಡ್ಕೋಬೇಕು. ಸೊ ಮಾರ್ಕ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಥರ್ಡ್ ಏನು ಕೆಲಸ, ಥರ್ಡ್ ರೂಲ್ ಏನು, ಅದಕ್ಕೆ ಇದು ಫಿಬೊನಾಕಿ 80% ಮಾರ್ಕ್ ಮಾಡ್ಕೋಬೇಕು. ಅಂಡ್ ದೆನ್ ನಾವೇನ್ ಮಾಡ್ತೀವಿ, ಈಗ ನೋಡಿ ಎಸ್ ಎಲ್ ಕೇಳಿದ್ರಲ್ವಾ, ಎಸ್ ಎಲ್ ಇದೆ. ಈಗ ನಾನು ಟೂಲ್ ನ ಡ್ರಾ ಮಾಡೋದಾದ್ರೆ ನೋಡಿ, ಈ 80% ಕರೆಕ್ಷನ್ ಝೋನ್ ಬಂದು ನಮ್ಮ ಎಂಟ್ರಿ, ಓಕೆನಾ? ಒಂದ್ ನಿಮಿಷ, ಇದು ನಮ್ಮ ಎಂಟ್ರಿ, ಓಕೆನಾ? ಅಂಡ್ ಎಸ್ ಎಲ್ ಬಂದು ಅದರ ಕೆಳಗಡೆ ನಮ್ಮ ಎಸ್ ಎಲ್, ಆದ್ರೆ ಸಿಸ್ಟಮ್ ಟ್ರೇಡಿಂಗ್ ಎಸ್ ಎಲ್ ಅಲ್ಲ, ಕ್ಯಾಂಡಲ್ ಕ್ಲೋಸ್ ಆಗಬೇಕು, ಅರ್ಥ ಆಯ್ತಾ? ಅಂಡ್ ಟಾರ್ಗೆಟ್ ಬಂದು ನೋಡಿ, ಮಿನಿಮಮ್ ನಾನು ಏನು ಹೇಳಿದ್ದೀನಿ 5 to 10%, ಬಟ್ ಅಲ್ಲಿ ನೋಡಿ ನೀಟಾಗಿ 15%, ಸಾರಿ 5 to 15%. ಸೊ ನೀಟಾಗಿ ನೋಡಿ ಎಷ್ಟು ಚೆನ್ನಾಗಿ 15% ಪ್ರೈಸ್ ಅನ್ನೋದು ರ್ಯಾಲಿ ಆಗಿದೆ. ಈ ತರ ಈ ಬಿಗ್ ಕ್ಯಾಂಡಲ್ ಕ್ಲೋಸ್ ಇರೋದೇ ಎಸ್ಎಲ್ ಏನ್ ಸರ್? ಓಪನ್ ಓಪನ್ ಓಕೆ, ಅದು ನಮ್ಮ ಎಸ್ ಎಲ್. ಸೊ ಅದ್ರ ಕೆಳಗೆ ಕ್ಲೋಸ್ ಆದ್ರೆ ನಮ್ಮ ಎಸ್ ಎಲ್ ಹತ್ರ. ಸರ್ ಇನ್ನೊಂದು, ಇವತ್ತು 500 ಸಿಆರ್ ಟರ್ನ್ ಓವರ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಡೇನು ಆ ವ್ಯಾಲ್ಯೂಮ್ ಅದಕ್ಕಿಂತನೂ ಜಾಸ್ತಿ ಬಂದ್ರೆ ಡ್ರ್ಯಾಗ್ ನಾವು ಇವತ್ತು ಮತ್ತು ನಾಳೆ 2 ದಿನ ಶೇರ್ ಮಾಡ್ಬೇಕಾ ಹೆಂಗೆ ಸರ್? ಇಲ್ಲ ಹೈಯೆಸ್ಟ್ ವಾಲ್ಯೂಮ್ ಈಗ ನೋಡಿ, ನಮ್ಗೆ ಇವತ್ತು ಹೈಯೆಸ್ಟ್ ವಾಲ್ಯೂಮ್ ಬಂದಿದೆ ಅಂತಂದ್ರೆ ಇವತ್ತಿನ ಕ್ಯಾಂಡಲ್ ಅಷ್ಟೇ ನಾವು ತಗೊಂತೀವಿ, ಓಕೆನಾ? ಸಿಂಗಲ್ ಕ್ಯಾಂಡಲ್ ಅಷ್ಟೇ. ಲೆಟ್ಸ್ ಸೇ ಇವತ್ತು ಬಿಗ್ ವಾಲ್ಯೂಮ್ ಬಂದಿದೆ, ನಾಳೆ ನೆಕ್ಸ್ಟ್ ಡೇನು ಬಿಗ್ ವಾಲ್ಯೂಮ್ ಬಂದಿದೆ. ಆಲ್ಮೋಸ್ಟ್ ಹಿಂದಿನ ದಿನ ವಾಲ್ಯೂಮ್ಗಿಂತ ಆಲ್ಮೋಸ್ಟ್ 50-70% ಬಂದಿದೆ. 100%ಗಿಂತ ಜಾಸ್ತಿ ಬಂದಿಲ್ಲ ಅಂತ ತಿಳ್ಕೊಳ್ಳಿ. ಅವಾಗ 2 ಕ್ಯಾಂಡಲ್ ಹೈ ಅಂಡ್ ಲೋಗೆ ಮಾರ್ಕ್ ಮಾಡ್ಕೊಂತೀವಿ, ಆಯ್ತಾ? ಸೊ ಯಾಕಂದ್ರೆ ನಮ್ಗೆ ಹೈಯೆಸ್ಟ್ ಎಫರ್ಟ್ ಯಾವ್ದಿದೆಯೋ ಆ ಕ್ಯಾಂಡಲ್ ಇಂದ ಶುರುವಾಗುತ್ತೆ ನಮ್ಮ ಮನೇಲಿ. ಈಗ ನಾನು ಇಲ್ಲಿ ನೋಡೋದಾದ್ರೆ ಹೈಯೆಸ್ಟ್ ಎಫರ್ಟ್ ಯಾವ್ದ್ರಲ್ಲಿ ಇದೆ ನನಗೆ? ಈ ಕ್ಯಾಂಡಲ್ ಇದೆ, ಕರೆಕ್ಟ್ ಅಲ್ವಾ? ಈ ಕ್ಯಾಂಡಲ್ ಹೈಯೆಸ್ಟ್ ಎಫರ್ಟ್ ಇದೆ. ಸೊ ನಾನು ಅದನ್ನೇ ಮಾರ್ಕ್ ಮಾಡ್ಕೋಬೇಕು. ಅಕಸ್ಮಾತ್ ನನಗೆ ಹೈಯೆಸ್ಟ್ ಎಫರ್ಟ್ ಈ ಕ್ಯಾಂಡಲ್ ಬಂದ್ಬಿಡ್ತು, ಬಟ್ ನೆಕ್ಸ್ಟ್ ಡೇನು ಇಷ್ಟು ಬಿಗ್ ಮೂವ್ ಇದೆ, ಆದ್ರೆ ವಾಲ್ಯೂಮು ಹಿಂದಿನ ವಾಲ್ಯೂಮ್ ಇಂತ ಸ್ವಲ್ಪ ಕಮ್ಮಿ ಇದೆ, ಅವಾಗ ನಾವೇನ್ ಮಾಡ್ತೀವಿ, ಈ 2 ಕ್ಯಾಂಡಲ್ ಹೈನ ಮಾರ್ಕ್ ಮಾಡ್ಕೊಂತೀವಿ ಅಷ್ಟೇ, ಓಕೆನಾ? ಬಟ್ ಓವರ್ ಆಲ್ ನೋಡಿ, ಇದು ಯಾವುದೇ ತರಹದ ಲೈಕ್ ನಾವು ಎಕ್ಸಾಷನ್ ಸಿಸ್ಟಮ್ಸ್ ಅವೆಲ್ಲ ಹೆಂಗೆ ಅಂತಂದ್ರೆ ಇವನ್ ಅವುಗಳಿಗೆ ಆಲ್ಗೋನು ಬಿಲ್ಡ್ ಮಾಡ್ಬೋದು ನಾವು. ಅಷ್ಟು ಸೂಪರ್ ಏನೋ ಡಿಫೈನ್ಡ್ ಸಿಸ್ಟಮ್ಸ್, ಅಷ್ಟು ಸೂಪರ್ ಡಿಫೈನ್ಡ್ ಅಲ್ಲ ಇವಾಗ ನಾನು ಹೇಳ್ಕೊಡ್ತಾ ಇರೋದು. ಬಟ್ ನಾವು ಒಂದು ಲಾಜಿಕಲ್ಲಿ, ಇನ್ಸ್ಟಿಟ್ಯೂಷನಲ್ ಮನಿ ಲಾಜಿಕಲ್ಲಿ ನಾವು ಎಂಟರ್ ಆಗ್ಬೇಕಷ್ಟೇನೆ. ಈಗ ನೋಡಿ, ಈ ಸ್ಟಾಕ್ನ ನೀವು ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿ. ಈ ಸ್ಟಾಕು ಇಲ್ಲಿಂದಾನೇ ಯಾಕೆ ಬೌನ್ಸ್ ಆಗಬೇಕು ಅರ್ಥ ಮಾಡ್ಕೊಳ್ಳಿ. ಅವನು ಆಲ್ಮೋಸ್ಟ್ 90% ಇಲ್ಲಿ ಬಂದವನು ಅದ ಕೆಳಗಡೆ ಬರ್ಬೋದಿತ್ತಲ್ವಾ, ಬಟ್ ಬರಲಿಲ್ಲ. ಯಾಕೆ ಅಂತಂದ್ರೆ ಅವನ ಹೈಯೆಸ್ಟ್ ಎಫರ್ಟ್ ಇಲ್ಲಿ ಬಂದಿದೆ. ಯಾವಾಗ ಅವರ ಹೈಯೆಸ್ಟ್ ಎಫರ್ಟ್ ಬರುತ್ತೋ ಅವ್ರಿಗೂ ರೆಸ್ಪಾನ್ಸಿಬಿಲಿಟಿ ಇರತ್ತಲ್ವಾ ಅವ್ರ ದುಡ್ಡನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕೆ. ಸೊ ಆ ಒಂದು ಕೆಲಸನ ಮಾಡ್ತಿದ್ದಾರೆ. ಸೊ ಅಲ್ಲಿಂದ ಪ್ರೊಟೆಕ್ಟ್ ಮಾಡ್ಕೊಂತ ಇದ್ದಾರೆ, ಸಿಂಪಲ್. ಈಗ ಇನ್ನೊಂದು ಲಾಸ್ಟ್ ಸ್ಟಾಕ್ ನಾನು ಸರ್ ಮತ್ತೆ ಅವರೇ ಬೌನ್ಸ್ ಬ್ಯಾಕ್ ಹೇಳಿ ಸರ್, ಕೇಳಿಸ್ಲಿಲ್ಲ. ಓಕೆ,
ಸರ್ ಈಗ ಅವರೇ ತಂಗ ಪ್ರೊಟೆಕ್ಟ್ ಮಾಡ್ಕೋಬೇಕಂದ್ರೆ ಅವರೇ ಮತ್ತೆ ದುಡ್ಡಾಕಿ ಮೇಲೆ ಎಬ್ಸ್ತಾರ? ಸರ್ ಅದು ಸಪ್ಲೈ ಅಂಡ್ ಡಿಮ್ಯಾಂಡ್ ಪ್ರೋಸೆಸ್ ಅದು. ಲಿಕ್ವಿಡಿಟಿ ಪ್ರೊವೈಡರ್ ಅವರು. ಸೊ ಅವರ ಆಲ್ಗೋಸ್ ಹೇಗಿರುತ್ತೆ ಅಂದರೆ ಬೈಯಿಂಗ್ ಸೈಡು ಸೆಲ್ಲಿಂಗ್ ಸೈಡು ಎರಡೂ ಕಡೆ ಲಿಕ್ವಿಡಿಟಿ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ. ಪ್ರೈಸು ನೀವೇನು ಅಂದ್ಕೊಂತೀರ, ಈಗ ಲೆಟ್ಸ್ ಸೇ ಒಂದು ಸ್ಟಾಕ್ ಇಲ್ಲಿಂದ ಇಲ್ಲಿಗೆ ಮೇಲೆ ಹೋಗ್ತಾ ಇದೆ ಅಂತಂದರೆ ಅವರು ದುಡ್ಡು ಬೈಯಿಂಗ್ ಮಾಡಿದ್ರೆ ಮಾತ್ರ ಸ್ಟಾಕ್ ಮೇಲೆ ಹೋಗಲ್ಲ. ಅವರೇ ಬೈ ಅವರೇ ಸೆಲ್ ಮಾಡಿ ಎರಡೂ ಮಾಡಿದ್ರೆ ಮಾತ್ರ ಸ್ಟಾಕ್ ಮೇಲೆ ಹೋಗೋದು. ನಿಮ್ಗೆ ಅರ್ಥ ಆಗ್ತಿದೆ? ಲಿಕ್ವಿಡಿಟಿ ಪ್ರೊವೈಡಿಂಗ್ ಅಂದರೆ ಏನು? ಒಂದು ಸೈಡ್ ಲಿಕ್ವಿಡಿಟಿ ಪ್ರೊವೈಡ್ ಮಾಡಿದ್ರೆ ಲಿಕ್ವಿಡಿಟಿ ಪ್ರೊವೈಡರ್ ಆಗಲ್ಲ. ಲಿಕ್ವಿಡಿಟಿ ಪ್ರೊವೈಡರ್ ಅಂತಂದರೆ ಎರಡೂ ಸೈಡು. ಈಗ ಅವನೊಬ್ಬನೇ ಬೈಯರ್ ಹಾಕಿದ್ರೆ ಸೆಲ್ಲರ್ ಯಾರು? ಮತ್ತೆ ಸ್ಟಾಕ್ 10% ಹೋಯ್ತು ಸರ್, ಇಷ್ಟು ದೊಡ್ಡ ವಾಲ್ಯೂಮ್ ಬಂತು, ಓಕೆನಾ? ಸೊ ಇಷ್ಟು ಬಿಗ್ ಮೂವ್, ಇಷ್ಟು ದೊಡ್ಡ ವಾಲ್ಯೂಮ್ ಬರಬೇಕು ಅಂತಂದರೆ ಇನ್ಸ್ಟಿಟ್ಯೂಷನ್ ಬಂದು ಬೈ ಮಾಡಿದ ತಕ್ಷಣ ಸ್ಟಾಕ್ ಮೇಲೆ ಹೋಗಲ್ಲ. ಇಷ್ಟು ವಾಲ್ಯೂಮ್ ಜೊತೆಗೆ ಅವನು ಬೈ ಮಾಡ್ಬೋದು, ಬಟ್ ಸೆಲ್ಲರ್ ಇರಲ್ಲ. ರಿಟೇಲರ್ಸ್ ಎಷ್ಟು ಅಂತ ಸೆಲ್ ಮಾಡೋಕ್ಕಾಗತ್ತೆ? ಸೊ ಅವನೇ ಬೈ ಮಾಡ್ಕೊತಾನೆ, ಅವನೇ ಸೆಲ್ ಮಾಡ್ಕೊತಾನೆ, ಓಕೆನಾ? ಆ ಬೈ ಆ್ಯಂಡ್ ಸೆಲ್ಲಲ್ಲಿ ಬರೋ ಡಿಫ್ರೆನ್ಸ್ ಅಮೌಂಟ್ ಇರುತ್ತಲ್ವಾ, ಆ ಡಿಫ್ರೆನ್ಸ್ ಅಮೌಂಟ್ ನಿಮ್ಗೆ ಎಲ್ಲಿ ಗೊತ್ತಾಗುತ್ತೆ? ಪರ್ಸೆಂಟೇಜ್ ಆಫ್ ಡೆಲಿವರಿನಲ್ಲಿ ಗೊತ್ತಾಗುತ್ತೆ. ಇಲ್ಲ ಆರ್ಡರ್ ಫ್ಲೋ ಚಾರ್ಟ್ನ ಯಾರಾದರೂ ನೋಡೋದಾದರೆ ಆರ್ಡರ್ ಫ್ಲೋನಲ್ಲಿ ಆ ಒಂದು ಪರ್ಟಿಕ್ಯುಲರ್ ಲೊಕೇಶನ್ಲಿ ಎಷ್ಟು ಟೋಟಲ್ ನೆಟ್ ಬೈಯರ್ಸ್ ಇದ್ದಾರೆ ಅದು ಗೊತ್ತಾಗುತ್ತೆ. ಅದು ಇಲ್ಲಾಂದರೆ ಡೆಲ್ಟಾ ಬೇಸ್ ಮೇಲೇನು ಅದೇ ಆರ್ಡರ್ ಫ್ಲೋನಲ್ಲಿ ಅಗೇನ್ ಡೆಲ್ಟಾ ಬೇಸ್ ಮೇಲೆ ಪ್ರಿಡಿಕ್ಟ್ ಮಾಡ್ಬೋದು. ಬಟ್ ಅವೆಲ್ಲ ಯಾವುದು ನೋಡಿ, ಅಷ್ಟು ಡೀಪಾಗಿ ನಾವು ಕಲ್ತ್ಕೊಂಡ್ರೆ ಅಕ್ಯುರೇಸಿ ಸಿಗುತ್ತೆ ಅಂದರೆ ಸೇಮ್ ಅಕ್ಯುರೇಸಿನೇ, ಏನು ಜಾಸ್ತಿ ಇರಲ್ಲ ಅಲ್ಲಿ. ಸೊ ಅದಕ್ಕೆ ಅವರೇ ಬಂದು ದುಡ್ಡಾಗಿ ತಗೊಂಡು ಹೋಗ್ತಾರೆ ಅಂದರೆ 100% ಅವರೇ ಬಂದು ದುಡ್ಡು ಹಾಕ್ತಾರೆ. ಬಟ್ ಅವ್ರು ಬೈಯಿಂಗ್ ಅಷ್ಟೇ ಮಾಡಲ್ಲ, ಬೈಸಲ್ಲಿ ಎರಡೂ ಮಾಡ್ತಾರೆ ಅವರು, ಓಕೆನಾ? ಸೊ ಅವಾಗ ಏನು ಮಾಡ್ತಾರೆ, ಆ ಪ್ರೈಸ್ ಅನ್ನೋದು ಆಟೋಮೆಟಿಕ್ಲಿ ಮೇಲೆ ಹೋಗೋಕ್ಕೆ ಶುರುವಾಗುತ್ತೆ ಆ ಥರ. ಸೊ ಈಗ ನೆಕ್ಸ್ಟ್ ಲೆಟ್ಸ್ ತಂಗಮಯ್ಯಲ್ಲಿ ಯಾವಾಗ ಬಂದಿದೆ? 4-6 ಬಂದಿದೆ. ಸೊ 4-6 ಬಂದಾಗ ಈ ಒಂದು ಕ್ಯಾಂಡ್ಲು ಲೋ ಬಂದಿಲ್ಲ, ಅದೇ ಲೊಕೇಶನ್ಲಿ ಸೈಡ್ ವೇಸ್ ಆ್ಯಕ್ಚುಲಿ ಟ್ರೇಡ್ ಆಗ್ತಾ ಇದೆ. ನೋ ರೆಗ್ರೆಟ್, ಬಿಟ್ಬಿಡಿ. ನೆಕ್ಸ್ಟು ಝೆನ್ಟೆಕ್ ಬಂದಿದೆ 4-6. ಸೊ ಝೆನ್ಟೆಕ್ನ ಚೆಕ್ ಮಾಡ್ಕೊಳ್ಳಿ. 4-6 ಸೇಮ್ 4-6 ಈ ಕ್ಯಾಂಡಲ್ನ ಅಬ್ಸರ್ವ್ ಮಾಡಿ. ಹೈಯೆಸ್ಟ್ ವಾಲ್ಯೂಮ್ ಬಂದಿದೆಯಾ? ಆ್ಯಂಡ್ ಆ ಹೈನ ಮಾರ್ಕ್ ಮಾಡ್ಕೊಳ್ಳಿ ಆ್ಯಂಡ್ ಆ ಲೋನ ಮಾರ್ಕ್ ಮಾಡ್ಕೊಳ್ಳಿ. ದೆನ್ ಫಿಬೊನಾಕಿ ಟೂಲ್ನ ಡ್ರಾ ಮಾಡ್ಕೊಳ್ಳಿ. ಇಷ್ಟೇ. ಮತ್ತು ಪ್ರೈಸ್ ಎಲ್ಲಿಂದ ಬೌನ್ಸ್ ಆಗಿದೆ? ನಿಮ್ಮ ಎಕ್ಸಾಕ್ಟ್ಲಿ ಅದೇ ಲೊಕೇಶನ್ ಹತ್ರ ನೋಡಿ. ಫಸ್ಟು ಏನು ಮಾಡಿದ್ದಾನೆ ಅವನು, ಆಲ್ಮೋಸ್ಟ್ ಆ ಲೊಕೇಶನ್ ಹತ್ರ ಬಂದು ಬೌನ್ಸ್ ಆಗಿದ್ದಾನೆ. ಎಷ್ಟು ಬೌನ್ಸ್ ಆಗಿದ್ದಾನೆ? ಆಲ್ಮೋಸ್ಟ್ 5% ಬೌನ್ಸ್ ಆಗಿದೆ ನಿಯರ್ಲಿ. ಮತ್ತು ಪ್ರಾಪರಾಗಿ ಆ ಲೊಕೇಶನ್ ಹತ್ರ ಬಂದು ನೋಡಿ ಕಂಟಿನ್ಯೂಸ್ ಆಗಿ ಬೌನ್ಸ್ ಆಗ್ತಿದ್ದಾನೆ. ಈ ಲೊಕೇಶನಿಂದ ಎಷ್ಟು ಬೌನ್ಸ್ ಹಾಕಿದ್ದಾನೆ? ನಿಯರ್ಲಿ 15% ಇವತ್ತು ಟಚ್ ಆಗಿದೆ. ಸೊ ನಾನು ಏನು ಹೇಳಕ್ ಕೊಟ್ಟಿದ್ದೀನಿ, ರಿಟ್ರೇಸ್ ಬಂದಾಗ ನಾವು ಎಷ್ಟು ದಿನದವರೆಗೆ ಆ ಸ್ಟಾಕ್ ಅನ್ನು ವೇಟ್ ಮಾಡ್ಬೇಕು ಸರ್? ಸೊ ಮ್ಯಾಕ್ಸಿಮಮ್ ಹೋಲ್ಡಿಂಗ್ ಪೀರಿಯಡ್ ಬಂದು ಅಪ್ ಟು 10 days ಮ್ಯಾಕ್ಸಿಮಮ್. ಅದ್ರ ಒಳಗಡೆ 5-15% ಪ್ರಾಫಿಟ್ ಅಲ್ಲಿ ಬುಕ್ ಮಾಡ್ಕೊಂಡ್ಬಿಡ್ತೀವಿ. ಇಲ್ಲ ಸರ್, ಇದು ಅಲ್ಲ ಸರ್ ಕ್ವಶನ್ಸ್. ಏನಂದ್ರೆ ಈಗ ಅವನು ಮತ್ತೆ ಎಂಟ್ರಿ ಆಗಕ್ಕೆ ಚೆಕ್ ಮಾಡೋದು, ಅದು ಎಷ್ಟು ದಿನವರೆಗೂ ಚೆಕ್ ಮಾಡ್ಬೇಕು ಸರ್? ಓಕೆ ಸಾರಿ, ಓಕೆ ಗುಡ್ ಕ್ವಶನ್. ಎಂಟ್ರಿ ವಿತ್ ಇನ್ 5 to 5 days ಒಳಗಡೆ ನೋಡ್ಕೊಳ್ಳಿ, ಅಥವಾ ಮ್ಯಾಕ್ಸಿಮಮ್ 7 days ಒಳಗಡೆ ನೋಡ್ಕೊಳ್ಳಿ ಸಾಕು. ಓಕೆ 7 days ಆದ್ರೂ ಅದಕ್ಕಿಂತ ಜಾಸ್ತಿ ಹೋದಾಗ ಏನಾಗುತ್ತೆ ಗೊತ್ತಾ? ಆ ಸ್ಟಾಕಲ್ಲಿ ಈಗ ನೋಡಿ, ಮಾರ್ಕೆಟಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಅಕ್ಯುಮುಲೇಷನ್ ಪಾರ್ಟಿಸಿಪೇಷನ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ಬಿಟ್ಟು, ಓಕೆನಾ? ಡಾವ್ ಥಿರಿನಲ್ಲಿ ಬರುವಂಥ ಕಾನ್ಸೆಪ್ಟ್ ಇದು. ನೋಡಿ, ಫಸ್ಟು ಪ್ರೈಸ್ ಪಾರ್ಟಿಸಿಪೇಟ್ ಅಂದರೆ ಇನ್ಸ್ಟಿಟ್ಯೂಷನ್ಸ್ ಎಂಟ್ರಿ ಆಗ್ತಾರೆ. ಅದಾದಮೇಲೆ ದಟ್ ಈಸ್ ನಥಿಂಗ್ ಬಟ್ ಎ ಪಾರ್ಟಿಸಿಪೇಷನ್. ಅವಾಗ ನೆಕ್ಸ್ಟ್ ನಮಗೆ ಇಲ್ಲಿ ಪ್ರೈಸು ಇಲ್ಲಿಗೆ ಬರಬೇಕು, ಈ ಥರ ಬಂದು ಈ ಥರ ಮೇಲೆ ಹೋಗಬೇಕು, ಓಕೆನಾ? ಸೊ ಅವಾಗ ನಮಗೆ ಈ ಥರ ಬಂದಾಗ ಎನ್ ಶೇಪಲ್ಲಿ ಈ ಥರ ಕರೆಕ್ಷನ್ ಬಂದಾಗ ನಮ್ಗೆ ನಂಬಿಕೆ ಇರುತ್ತೆ ಸ್ಟಾಕ್ ಮೇಲೆ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಯಾಕೆ ನಂಬಿಕೆ ಇರುತ್ತೆ ಅಂದರೆ ಇಲ್ಲಿ ಬಿಗ್ ವಾಲ್ಯೂಮ್ ಜೊತೆ ಯಾರೆಲ್ಲ ಎಂಟ್ರಿ ಆಗಿದ್ದಾರೆ ಅವರು ಎಕ್ಸಿಟ್ ಆಗಿಲ್ಲ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಈ ಲೊಕೇಶನ್ ಎಕ್ಸಿಟ್ ಆಗಿಲ್ಲ. ಯಾಕಂದರೆ ಎಕ್ಸಿಟ್ ಆಗಬೇಕಂದ್ರೆ ಅವ್ರಿಗೆ ಪ್ರೈಸ್ ಅಕ್ಯುಮುಲೇಟ್ ಆಗಬೇಕು. ನಿಮ್ಗೆ ಅರ್ಥ ಆಗ್ತಿದೆ? ಅಕ್ಯುಮುಲೇಟ್ ಆದಾಗ ಏನಾಗುತ್ತೆ ಅಂದರೆ ಅವ್ರೆ ಗ್ಯಾರಂಟಿ ಇಲ್ಲ ಇವ್ರು ಇನ್ನೂ ಉಳಿದಿದ್ದಾರೆ ಅಥವಾ ಅವ್ರ ಪ್ರಾಫಿಟ್ ಬುಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಇಫ್ ಇನ್ ಕೇಸ್ ಸ್ಟಾಕ್ ಇದ್ರ ಹೋಗಿ ಇಮಿಡಿಯೇಟ್ ಕರೆಕ್ಷನ್ ಬಂದಿದೆ ಅಂತಂದ್ರೆ ನಮ್ಗೆ ಗ್ಯಾರಂಟಿ ಇವರೆಲ್ಲ ಯಾರೆಲ್ಲ ಎಂಟ್ರಿ ಆಗಿದ್ದಾರೆ ಅವ್ರು ಎಕ್ಸಿಟ್ ಆಗಿಲ್ಲ ಅಂತ. ಯಾಕಂತಂದ್ರೆ ಇದ್ರ ಇಮಿಡಿಯೇಟ್ ಕರೆಕ್ಷನ್ ಬಂದಾಗ ಅವ್ರು ಎಕ್ಸಿಟ್ ತಗೊಂಡಿರಲ್ಲ, ಲೋ ವಾಲ್ಯೂಮ್ಸ್ ಅಲ್ಲಿ ಇರುತ್ತೆ. ನಿಮಗೆ ನಾನು ಪ್ರಾಕ್ಟಿಕಲ್ ಮುಖಾಂತರ ತೋರಿಸ್ಕೊಡೋದಾದ್ರೆ, ಈಗ ನೋಡಿ ಈ ಸ್ಟಾಕ್ನ ನೋಡಿ, ಈ ಸ್ಟಾಕ್ ಏನಾಯಿತು, ಆ ಬಿಗ್ ವಾಲ್ಯೂಮ್ ಜೊತೆಗೆ ಮೇಲೆ ಬಂತು, ಸ್ಮಾಲ್ ವಾಲ್ಯೂಮ್ ಜೊತೆಗೆ ಡೌನ್ ಬಂತು. ಇದರ ಅರ್ಥ ಏನು? ಬಿಗ್ ವಾಲ್ಯೂಮ್ ಅಲ್ಲಿ ಬಿಗ್ ವಾಲ್ಯೂಮ್ ಜೊತೆಗೆ ಎಕ್ಸಿಟ್ ಆಗಬೇಕು, ಬಟ್ ಎಕ್ಸಿಟ್ ಆಗಿಲ್ಲ. ಸೊ ಇನ್ನು ಪೊಸಿಷನ್ ಅವ್ರಿದೆ. ಸೊ ಯಾವಾಗ ಅವ್ರ ಪೊಸಿಷನ್ಸ್ ಇದೆಯೋ ಅವಾಗ ನಮ್ಗೇನು ಕಾನ್ಫಿಡೆನ್ಸು, ಅಲ್ಲಿಂದ ಮತ್ತೆ ಇವನು ಪ್ರಾಫಿಟ್ ಮಾಡಬೇಕು ಅಂತಂದ್ರೆ ಅಲ್ಲಿ ತನಕ ಮತ್ತೆ ಮೇಲೆ ಹೋಗಲೇಬೇಕು ಅವನು ಒಂದು ಸ್ವಲ್ಪ ಆದರೂ, ಅಥವಾ ಇನ್ನೊಂದು ಚೂರಾದ್ರೂ ಮೇಲೆ ಹೋಗಿ ಅಕ್ಯುಮುಲೇಟ್ ಮಾಡಬೇಕಾ, ಸೊ ದಟ್ ಅವ್ನಿಗೂ ಎಕ್ಸಿಟ್ ಸಿಗುತ್ತೆ. ಸ್ಮಾಲ್ ಕ್ವಾಂಟಿಟಿನಲ್ಲಿ ಅವ್ನು ಸೆಲ್ ಆರ್ಡರ್ನ ಪ್ಲೇಸ್ ಮಾಡ್ಕೋಬೋದು.
ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಇಮಿಡಿಯೇಟ್ ಕರೆಕ್ಷನ್ ನೋಡ್ತೀವಿ ಮ್ಯಾಕ್ಸಿಮಮ್. ಸೊ ನಮಗೆ ಆಫ್ಟರ್ ದ ಬಿಗ್ ಕ್ಯಾಂಡ್ಲು ಅಕ್ಯುಮುಲೇಟ್ ಆಗಬಾರ್ದು ಪ್ರೈಸ್. ಅಕ್ಯುಮುಲೇಟ್ ಆಗ್ತಾ ಇದ್ದಾರೆ ಅಂದ್ರೆ ಅರ್ಥ ಏನು, ಅದು ಸೆಲ್ ಮಾಡ್ಕೊಂಡ್ಬಿಡ್ತಾ ಇದ್ದಾರೆ ಅಂತ ಅರ್ಥ. ಅಂದರೆ ಆ ಪ್ರೈಸಲ್ಲಿ ಅದು ಅಕ್ಯುಮುಲೇಷನ್ ಅನ್ನಬಾರ್ದು, ಡಿಸ್ಟ್ರಿಬ್ಯೂಷನ್ ಆಗೋಗ್ತಾ ಇದೆ ಅಂತ ಅರ್ಥ. ಅವನು ಇಲ್ಲೆಲ್ಲೋ ಎಂಟರ್ ಆಗಿದ್ದಾನೆ, ಎಂಟರ್ ಆದಮೇಲೆ ಇಲ್ಲಿ ಸೈಡ್ ವೇಸ್ ಆಕ್ಷನ್ ನಡೀತಾ ಇದೆ ಅಂದರೆ ಅದನ್ನ ಡಿಸ್ಟ್ರಿಬ್ಯೂಷನ್ ಫೇಸ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ನಮಗೆ ಜಸ್ಟ್ ಬಿಫೋರ್ ನೋಡ್ತೀವಲ್ಲ ಸ್ಟಾಕು, ಲೆಟ್ಸೆ ತಂಗಮಯ್ಯಾಲ್ನ ನೀವು ಅಬ್ಸರ್ವ್ ಮಾಡಿ, ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಸೊ ತಂಗಮಯ್ಯಾಲಲ್ಲಿ ಏನಾಗ್ತದೆ ನೋಡಿ, ಪ್ರೈಸು ಅಗ್ರೆಸಿವ್ ಆಗಿ ಮೇಲೆ ಬಂತ. ಈಗ ಅಗ್ರೆಸಿವ್ ಆಗಿ ಮೇಲೆ ಬಂದಮೇಲೆ ನನಗೆ ಈ ಥರ ಎನ್ ಶೇಪ್ ಕರೆಕ್ಷನ್ ಬೇಕು ವಿತಿನ್ 5 days ಅಥವಾ ಮ್ಯಾಕ್ಸಿಮಮ್ 7 days ಒಳಗಡೆ. ಬಟ್ ಪ್ರೈಸ್ ಏನಾಗ್ತದೆ, ಇಲ್ಲಿ ಸೈಡ್ ವೇಸ್ ಆಕ್ಷನ್ ನಡೀತಾ ಇದೆ. ಸೊ ಈ ಸೈಡ್ ವೇಸ್ ಆಕ್ಷನ್ ಮೇಲೆ ಆದರೂ ಹೋಗ್ಬೋದು, ಕೆಳಗಡೆ ಆದರೂ ಹೋಗ್ಬೋದು, ನಂಬಿಕೆ ಇಲ್ಲ, ಗ್ಯಾರಂಟಿ ಇಲ್ಲ ಇದರಲ್ಲಿ. ಅರ್ಥ ಆಯ್ತಾ? ಇದು ಡಿಸ್ಟ್ರಿಬ್ಯೂಷನ್ ಫೇಸು ಆಗಿರಬಹುದು. ಡಿಸ್ಟ್ರಿಬ್ಯೂಷನ್ ಫೇಸ್ ಏನಾದರೂ ಆಗಿದ್ರೆ ನೆಕ್ಸ್ಟು ಮೇಜರ್ ಡೌನ್ಫಾಲ್ ಬರುತ್ತೆ. ಸೊ ಅದಕ್ಕೆ ನಮ್ಗೆ ಯಾವತ್ತೇ ಆಗಲಿ ಈ ಥರ ಫಾರ್ಮೇಷನ್ ನಾವು ನೋಡ್ತೀವಿ. ಈ ಫಾರ್ಮೇಷನ್ ಬೇಕು ನಮ್ಗೆ ಮೇಯ್ನ್ ಆಗಿ. ಸೊ ಆ ಒಂದು ಫಾರ್ಮೇಷನ್ ಬೇಕು ಅಂದರೆ ಅಪ್ ಟು 5 days ಅಥವಾ ಮ್ಯಾಕ್ಸಿಮಮ್ 7 days ಒಳಗಡೆ ಕರೆಕ್ಷನ್ ಅನ್ನೋದು ಮುಗ್ದೋಗಿರಬೇಕು. ಓಕೆನಾ? ಸೊ ಇದಿಷ್ಟು ಇವತ್ತಿನ ಸೆಷನ್. ನಿಮ್ಗೆ ಯಾರಾದರೂ ಏನೋ ಕೋರಿಸಿದೆ ದಯವಿಟ್ಟು ಈಗ ಕೇಳಿ. ಸರ್, ಇದು ಹೈ ಲೋ ಮಾರ್ಕ್ ಮಾಡಿ ಫಿಬೊನಾಚಿ ಡ್ರಾ ಮಾಡ್ತೀವಲ್ಲ ಸರ್, ಇದು ಡ್ರಾ ಮಾಡಿದಾದ್ಮೇಲೆ ಎಂಟ್ರಿ ಅದು ಕ್ಯಾಂಡಲ್ ಅಲ್ಲಿ ಬರುತ್ತಲ್ಲ ಸರ್, ಅದು ಬಂದ್ಮೇಲೆ ಅದು ಲೋವರ್ ಟೈಮ್ ಫ್ರೇಮ್ ಹೋಗೋಚಿರೋಣ ಸರ್? ಇದೇ ಟೈಮ್ ಫ್ರೇಮ್ ಅಲ್ಲಿನೇ ಇಲ್ಲ ನೋಡಿ, ನಾನೇನು ಹೇಳ್ತೀನಿ ಗೊತ್ತಾ, ಯಾವತ್ತೂ ಸಿಸ್ಟಮ್ನ ಕಾಂಪ್ಲಿಕೇಟ್ ಮಾಡಬಾರ್ದು. ಅರ್ಥ ಮಾಡ್ಕೊಳ್ಳಿ. ಎಷ್ಟು ಸಿಂಪಲ್ ಆಗಿರುತ್ತೆ, ಆಲ್ವೇಸ್ ಏನೇ ಬಿಲ್ಡ್ ಮಾಡಿ, ಎಷ್ಟೇ ಕಾಂಪ್ಲಿಕೇಟ್ ಆಗಿ ಬಿಲ್ಡ್ ಮಾಡಿ, ಯಾವತ್ತೂ ಸಿಂಪಲ್ ಆಗಿ ಅದನ್ನ ಏನೋ ಫೈನಲ್ ಸ್ಟೇಜಲ್ಲಿ ಅದು ಸಿಂಪಲ್ ಆಗಿರೋ ಥರ ಇಟ್ಕೋಬೇಕು. ಅರ್ಥ ಆಯ್ತಾ? ಈಗ ಫಾರ್ ಎಕ್ಸಾಂಪಲ್ ಮೇ ಬಿ ಮಲ್ಟಿ ಟೈಮ್ ಫ್ರೇಮ್ಗೆ ಹೋದ್ಮೇಲೆ ಮೇ ಬಿ ಇನ್ನು ಸ್ವಲ್ಪ SL ಕಮ್ಮಿ ಆಗ್ಬೋದು, ಅದು ಇನ್ನು ಸ್ವಲ್ಪ ಅಕ್ಯುರೇಸಿ ಏನಾದರೂ ಹೆಚ್ಚು ಕಮ್ಮಿ ಆಗಬಹುದು ಅಷ್ಟೇ. ಬಟ್ ಮ್ಯಾನ್ಯಲ್ ವರ್ಕ್ ಎಷ್ಟು ಬೇಕಾಗತ್ತೆ, ಕರೆಕ್ಟ್ ಅಲ್ವಾ? ಸೊ ನಮ್ಗೆ ಅದು ಅವಶ್ಯಕತೆ ಇಲ್ಲ. ನಮಗೆ ಎಷ್ಟು ಸಿಂಪಲ್ ಆಗಿರುತ್ತೋ ಅಷ್ಟೇ ಸಿಂಪಲ್ ಆಗಿರೋಣ, ಅಕ್ಯುರೇಟ್ ಆಗಿರಬೇಕು, ಅಷ್ಟೇ ಬೇಕಾಗಿರೋದು. ಸೊ ಅದರಿಂದ ನೋ ಮಲ್ಟಿ ಟೈಮ್ ಫ್ರೇಮ್, ಸಿಂಗಲ್ ಟೈಮ್ ಫ್ರೇಮಲ್ಲೇ ಆರ್ಡರ್ ಪ್ಲೇಸ್ ಮಾಡ್ಕೊತೀವಿ ಅಷ್ಟೇ. ಬೇರೆ ಯಾರಿಗಾದ್ರೂ ಕ್ವರೀಸ್ ಇದೆಯಾ ಸರ್? ಅದೇ ಗ್ಯಾಪ್ ಡೌನ್ ಆದ್ರೆ ಅದು ಪ್ಲೇಸ್ ಆಗಲ್ಲ ಸರ್. ಅದು ಗ್ಯಾಪ್ ಡೌನ್ ಆದ್ರೂ ಪ್ಲೇಸ್ ಆಗುತ್ತೆ. SL ನೋಡಿ, SL ಮ್ಯಾನ್ಯಲ್ ಆಗಿ ತಗೋಬೇಕು. ಈಗ ಮ್ಯಾನ್ಯಲ್ ಆಗಿ ಅಂದ್ರೆ ನಾನು ಹೇಳ್ತೀನಿ ನೋಡಿ. ಈಗ ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ, ಈಗ ನಾನು ಯಾವ್ದಾದ್ರು ಒಂದು ಸ್ಟಾಕ್ನ ತಗೊಂತೀನಿ, SL ಇಟ್ಟಾಗಿರೋ ಸ್ಟಾಕ್ನ ತಗೊಂತೀನಿ. ಲೆಟ್ಸ್ ಸೇ NSL ಅಂತ ಸ್ಟಾಕ್ ಹೆಸರು, ಕರೆಕ್ಟ್ ಅಲ್ವಾ? ಸೊ ಈ ಸ್ಟಾಕ್ನ ಓಪನ್ ಮಾಡ್ತೀನಿ. ಸೊ ಈಗ ಈ ಸ್ಟಾಕ್ನ ನೀವು ಅಬ್ಸರ್ವ್ ಮಾಡೋದಾದರೆ ನೋಡಿ, ನಮಗೆ ಇಲ್ಲಿ ಬಿಗ್ ಮನಿ ಬಂತು. ಓಕೆನಾ? ಬಿಗ್ ಮನಿ ಬಂದಮೇಲೆ ಅಲ್ಲಿಂದ ಇಮಿಡಿಯೇಟ್ ಕರೆಕ್ಷನ್ ಬಂತು. ಸೊ ಇಮಿಡಿಯೇಟ್ ಕರೆಕ್ಷನ್ ಬಂದಮೇಲೆ ನಾವು ಲಿಮಿಟ್ ಆರ್ಡರ್ ಪ್ಲೇಸ್ ಮಾಡಿದ್ವಿ, ಆರ್ಡರ್ ಎಕ್ಸಿಕ್ಯೂಟ್ ಆಗೋಯ್ತು. ಅರ್ಥ ಆಯ್ತಾ? ಸೊ ಎಕ್ಸಿಕ್ಯೂಟ್ ಆದಮೇಲೆ ನೋಡಿ, ಆ ಸ್ಟಾಕು ನಿಮಗೆ ಇದ್ರ ಕೆಳಗಡೆ ಕ್ಲೋಸ್ ಆಗ್ತಾ ಇದೆ ಅಂತ ಯಾವಾಗ ಗೊತ್ತಾಗುತ್ತೆ? ಡೇನಲ್ಲಿ ಅದ್ರ ಕೆಳಗಡೆ ಬಂದು ಮೇಲೆ ಹೋಗ್ಬೋದು, ಮತ್ತೆ ಕೆಳಗಡೆ ಬರೋದು, ಮತ್ತೆ ಮೇಲೆ ಹೋಗ್ಬೋದು ಡ್ಯೂರಿಂಗ್ ದ ಡೇ ಲೈವ್ ಅಲ್ಲಿ. ಬಟ್ ಅದ್ರ ಕೆಳಗಡೆ ಕ್ಲೋಸ್ ಆಗ್ತಾ ಇದೆ ಅಂತ ಯಾವಾಗ ಗೊತ್ತಾಗುತ್ತೆ? 3:20 ಅಥವಾ 3:25 ಅಥವಾ 3:29, ಕರೆಕ್ಟ್ ಅಲ್ವಾ? ಹೌದು ಸರ್. ಆವಾಗ ನಿಮ್ಗೆ ಕನ್ಫರ್ಮೇಷನ್ ಆಗುತ್ತೆ ನನ್ನ SL ಲೆವೆಲ್ ಏನಿತ್ತು ಅದ್ರ ಕೆಳಗಡೆ ಈ ಸ್ಟಾಕು ಇನ್ನೇನು ಕ್ಲೋಸ್ ಆಗೋಕ್ಕೆ ರೆಡಿ ಆಗಿದೆ ಇನ್ನು 5 ನಿಮಿಷದಲ್ಲಿ ಅಂತ ಹೇಳ್ಬಿಟ್ಟು. ಕ್ಲೋಸಿಂಗ್ ಬೇಸ್ ಮೇಲೆ ಎಕ್ಸಿಟ್, ಕರೆಕ್ಟ್ ಅಲ್ವಾ? ಸೊ ಅದರ ಅರ್ಥ ಏನು, ಮ್ಯಾನ್ಯಲ್ ಆಗಿ ತಗೋಬೇಕಾಗತ್ತೆ ಕ್ಲೋಸಿಂಗ್ ಟೈಮಲ್ಲಿ. ಆತರ. ಓಕೆ ಎವ್ರಿನ್, ಥ್ಯಾಂಕ್ ಯು, ಗುಡ್ ನೈಟ್. ಗುಡ್ ನೈಟ್ ಸರ್.